ಜೈ ಶ್ರೀರಾಮ್. ಗೌಡಪಾದ ಹೃದಯ ನೋಡ್ತಾ ಇದ್ದೀವಿ. ರಮಣ ಮಹರ್ಷಿಗಳು ಮತ್ತು ಗುರುಗಳ ಆಶೀರ್ವಾದ ತಗೊಂಡು ಪರಮಾತ್ಮನ ಆಶೀರ್ವಾದ ಶುರು ಮಾಡೋಣ. ಇವತ್ತು ನಾವು ಗೌಡಪಾದ ಹೃದಯದಲ್ಲಿ ಅದ್ವೈತ ಪ್ರಕರಣದಲ್ಲಿ 11ನೇ ಎಪಿಸೋಡು, ಪೇಜ್ ನಂಬರು 222 ನೋಡಬೇಕಾಗಿದೆ. ನೋಡೋಣ. ಆದರೆ ಹಿಂದೆ ನಾವು ಏನು ಹೇಳಿದ್ದೀವೋ ಅದನ್ನು ಸ್ವಲ್ಪ ಮೆಲ್ಕು ಹಾಕ್ಕೊಂಡು ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ. ಹಿಂದೆ ನಾವೇನು ನೋಡಿದ್ವಿ? 10ನೇ ಪ್ರಕರಣದಲ್ಲಿ ನಿನ್ನೆ ನಾವು ಮಾಡಿದ್ರಲ್ಲಿ ಈ ಸೃಷ್ಟಿ ಶ್ರುತಿಗಳಿಗೆ ಐಕ್ಯದಲ್ಲಿಯೇ ತಾತ್ಪರ್ಯ. ಅಂದರೆ ಈ ಪ್ರಪಂಚ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಇದೆಯಲ್ಲ, ಅವು ಎಲ್ಲ ಸೃಷ್ಟಿಗಳ ವಿಚಾರ ಹೇಳಿರೋದು ಕೂಡ ನಿಜವಾಗ್ಲೂ ಸೃಷ್ಟಿಗಳು ಸತ್ಯವಾಗಿ ಆಗಿದೆ, ಪ್ರಪಂಚ ಹುಟ್ಟಿದೆ ಅಂತ ತಿಳಿಸೋದಿಕ್ಕಲ್ಲ. ಮತ್ತು ಯಾತಿಗೋಸ್ಕರ? ನಮ್ಮನ್ನು ಏನಾದರೂ ಮಾಡಿ ಆತ್ಮತತ್ವದಲ್ಲಿ ನಿಲ್ಲಿಸೋದಕ್ಕೋಸ್ಕರ ಅಂತ ನೋಡಿದೆ. ಅದಕ್ಕೋಸ್ಕರ ಕೆಲವರು ಉಪಾಯಗಳು ಮಾಡ್ತಾರೆ ಅವರು. ಈ ಮಣ್ಣು, ಕಬ್ಬಿಣ, ಕಿಡಿ, ಜೇಡರ ಬಲೆ ಇವೆಲ್ಲ ಹೇಳ್ತಾ ಬಂದರು ಅವರು. ಬೆಂಕಿಯ ಕಿಡಿ ಇವುಗಳನ್ನೆಲ್ಲ ಹೇಳಿ ನಮಗೆ ಸರಿಯಾಗಿ ತಿಳಿಸ್ಕೊಟ್ರು. ಆದರೆ ನಾವು ಎಲ್ಲ ಸೃಷ್ಟಿಗಳಲ್ಲೂ ತಿಳ್ಕೋಬೇಕಾಗಿರೋದು ಪರಮಾತ್ಮನಿಂದ ಸೃಷ್ಟಿಯಾಗಿದೆ. ಅಲ್ಲಿಗೆ ಪರಮಾತ್ಮನು ಏನಾಗ್ತಾನೆ? ಕಾರಣ ಆಗ್ತಾನೆ. ಅವನು ಸಬ್ಸ್ಟ್ರಾಟಮ್ ಆಗ್ತಾನೆ, ಆಧಾರ ಆಗ್ತಾನೆ. ಪ್ರಪಂಚದ ಸೃಷ್ಟಿ ಆಗಬೇಕಾದ್ರೆ ಪರಮಾತ್ಮನಿಂದಲೇ ಸಾಧ್ಯ. ಬೇರೆಯವರು ಹೇಳೋ ಹಾಗೆ ಅನಾತ್ಮದಿಂದ ಪ್ರಪಂಚ ಸೃಷ್ಟಿ ಆಗೋದಿಲ್ಲ. ಮತ್ತಿದು ನಿಜವಾಗಿ ಹಿಂಗೆ ಸೃಷ್ಟಿ ಆಗಿದೆ ಅಂತ ಹೇಳೋಕ್ಕೆ ಬಂದಿಲ್ಲ. ಆದರೆ ನಮ್ಮನ್ನು ಆತ್ಮತತ್ವದಲ್ಲಿ ನಿಲ್ಲಿಸೋದಕ್ಕೆ ಉಪಾಯವಾಗಿ ಉಪಯೋಗಿಸಿದೆ. ಮತ್ತು ಒಂದೊಂದು ಶ್ರುತಿಯಲ್ಲಿ ಒಂದೊಂದು ಥರ ಸೃಷ್ಟಿಯ ಕ್ರಮವನ್ನು ಹೇಳಿದೆ. ಒಂದು ಕಡೆ ಆಕಾಶದಿಂದ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅಗ್ನಿಯಿಂದ ಅಂತಾರೆ, ಇನ್ನೊಂದು ಕಡೆ ಪ್ರಾಣದಿಂದ ಸೃಷ್ಟಿ ಆಯಿತು ಅಂತಾರೆ, ಇನ್ನೊಂದು ಕಡೆ ಯಾವುದನ್ನು ಹೇಳೋದೇ ಇಲ್ಲ, ಸುಮ್ಮನೆ ಸೃಷ್ಟಿ ಆಯಿತು ಅಂತ ಹೇಳ್ಬಿಡ್ತಾರೆ. ಈ ರೀತಿ ಎಲ್ಲ ಹೇಳಬೇಕಾದ್ರೆ ಕಾರಣ ಏನು? ಇಲ್ಲಿ ಯಾವುದರಿಂದ ಆಯಿತು ಅನ್ನೋದೆಲ್ಲ ಇಂಪಾರ್ಟೆಂಟು. ಆಗಿದ್ದ ಆತ್ಮನಿಂದಲೇ, ಆದರೂ ಸತ್ಯವಾಗಿಲ್ಲ. ಯಾಕೆ? ನಿದ್ದೆಯಲ್ಲಿ ಪ್ರಪಂಚ ತೋರಿಸಿ ನೋಡೋಣ, ಇರೋದಿಲ್ಲ. ಅದಕ್ಕೋಸ್ಕರ ಮತ್ತು ಇವನ್ನೆಲ್ಲ ಯಾಕೆ ಹೇಳಿದೆ? ನಮ್ಮನ್ನು ತತ್ವದಲ್ಲಿ ನಿಲ್ಲಿಸೋದಕ್ಕೆ ಅಷ್ಟೇ ಬೇಕಾಗಿರೋದು ಅಂತ ಹೇಳಿ ಇಲ್ಲಿ ಕಾರ್ಯ ಕಾರಣ ಅಂತ ಎರಡು ತಗೊಂಡ್ಬರ್ತಾರೆ. ಇಲ್ಲಿ ಈಗ ಒಡವೆಗಳಾಗಬೇಕಾದ್ರೆ ಚಿನ್ನ ಕಾರಣ, ಅದೇ ರೀತಿ ಮಣ್ಣು ಕಾರಣ, ಯಾತಕ್ಕೆ? ಮಡಕೆ, ಕುಡಿಕೆ, ಶ್ರಾವಕ್ಕೆ, ತಟ್ಟೆಗೆ, ಒಡವೆಗಳಿಗೆ ಚಿನ್ನ ಕಾರಣ. ಈ ಪ್ರಪಂಚಕ್ಕೆ ಯಾವುದು ಕಾರಣ? ಪರಮಾತ್ಮ. ಇಲ್ಲಿ ಕಾರಣ ಕಾರ್ಯದ ವಿಚಾರ ಸ್ವಲ್ಪ ಹೇಳ್ತಾರೆ. ಕಾರಣ ಯಾವತ್ತು ಮುಖ್ಯ. ಈ ಕಾರ್ಯ ಇಲ್ಲದೆ ಇದ್ರೂ ಕಾರಣ ಇರುತ್ತೆ. ಮತ್ತೆ ಈ ಕಾರ್ಯ ಅಂದ್ರೆ ಅದರ ಫಲ, ರಿಸಲ್ಟ್ ಇಂಡಿಪೆಂಡೆಂಟ್ ಅಲ್ಲ, ಡಿಪೆಂಡೆಂಟ್. ಉದಾಹರಣೆಗೆ ನೋಡ್ರಿ, ಉದಾಹರಣೆ ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಚಿನ್ನ, ಮಣ್ಣು, ಆತ್ಮ ಕಾರಣ. ಮಿಕ್ಕಿರೋದು ಈ ಒಡವೆ ಗಿಡವೆ, ಪ್ರಪಂಚ, ಮಡಕೆ ಕುಡಿಕೆ ಕಾರ್ಯ. ಕಾರ್ಯ ಅಂದ್ರೆ ಏನು? ಫಲ, ರಿಸಲ್ಟ್. ನಮ್ಗೆ ಇವಾಗ ಕಾಣಿಸ್ತಾ ಇರೋದು ಕಾರಣ ಕಾಣೋದಿಲ್ಲ. ನಮ್ಮನ್ನು ನೋಡಿದ್ರೆ ನಾವು ಕಾಣ್ತೀವಿ, ನಮ್ಮ ಪೇರೆಂಟ್ಸ್ ಕಾಣೋದಿಲ್ಲ ಬೇರೆಯವರಿಗೆ, ಅಲ್ವಾ? ಹಾಗೆ ಕಾರ್ಯ ಕಾಣುತ್ತೆ, ಅದ್ರ ಹಿಂದಡಿಗೆ ಯಾವ್ರು ಜನ್ಮ ಕೊಟ್ಟರು ಗೊತ್ತಿರೋದಿಲ್ಲ. ನಾವು ಹೇಳಬೇಕು ನಮ್ಮ ತಂದೆ ತಾಯಿಯವರು ಇಂಥವ್ರು ಅಂತ. ಹಾಗೆ ಕಾರಣ ಕಾಣೋದಿಲ್ಲ. ಆದರೆ ನಮಗೆ ಬೇಕಾಗಿರೋದು ಕಾರ್ಯ ಅಲ್ಲ, ಕಾರಣದಲ್ಲಿ ನಾವು ನಿಂತ್ಕೋಬೇಕಾಗಿದೆ. ಅದಕ್ಕೋಸ್ಕರ ಈಗ ನೋಡ್ರಿ, ಒಡವೆಗಳನ್ನ ಕರಗಿಸ್ಬಿಡ್ತೀನಿ ಅಂತ ಇಟ್ಕೊಳ್ರಿ. ಆವಾಗ ಈ ಒಡವೆಗಳು ಇರೋದಿಲ್ಲ, ಆದರೆ ಚಿನ್ನ ಇರುತ್ತೋ ಇಲ್ವೋ? ಕಾರಣ ಎಂದು ಇರುತ್ತೆ, ಅದು ಇಂಡಿಪೆಂಡೆಂಟ್.
ಈ ಒಡವೆ ಇರಲಿ ಬಿಡಲಿ, ಚಿನ್ನ ಯಾವಾಗಲೇ ಇರುತ್ತೆ. ಆದ್ದರಿಂದ ಈ ಚಿನ್ನ ಅಂತ ಅನ್ನೋದು ಸಬ್ಸ್ಟ್ರಾಟಮ್, ಕಾರಣ, ಬೀಜ, ಮುಖ್ಯ ಅಂತ ಹಿಂಗೆಲ್ಲ ಹೇಳ್ತಾರೆ. ಚಿನ್ನ ಆಗ್ಬೋದು, ಮಣ್ಣಾಗ್ಬೋದು, ಪರಮಾತ್ಮನಾಗ್ಬೋದು, ಎಲ್ಲದಕ್ಕೂ ಒಂದೇ ಅಂತ. ಆದರೆ ಕಾರಣವಿಲ್ಲದೆ ಕಾರ್ಯ ತೋರೋದಿಲ್ಲ, ಚಿನ್ನ ಇಲ್ಲದೆ ಒಡವೆಗಳು ತೋರೋದಿಲ್ಲ. ಹಾಗೆ ಪರಮಾತ್ಮನಲ್ಲಿದೆ ಇಲ್ಲದೆ ಪ್ರಪಂಚ ತೋರೋದಿಲ್ಲ. ಹೆಂಗೆ ಹೇಳ್ತೀರಾ? ಈ ಕನಸು ತೋರಿಸ್ರಪ್ಪ ನೋಡೋಣ. ಇಲ್ಲ. ಯಾಕೆ? ಪರಮಾತ್ಮನ ಬಿಟ್ಟಿರೋದ್ರಿಂದ ಕನಸು ಇಲ್ಲ, ನಿದ್ದೆನೂ ಇಲ್ಲ. ಎಚ್ಚರ ಇದ್ದಾಗ ಮಿಕ್ಕೆರಡು ಇರೋಲ್ಲ, ಕನಸಿದ್ದಾಗ ಮಿಕ್ಕೆರಡು ಇರೋಲ್ಲ, ನಿದ್ದೆ ಇದ್ದಾಗ ಮಿಕ್ಕೆರಡು ಇರೋಲ್ಲ. ನಮ್ಗೆ ಚೆನ್ನಾಗಿ ಗೊತ್ತಾಗಿದೆ ಇದು. ಆದ್ದರಿಂದ ಇಲ್ಲಿ ಕಾರ್ಯ ಕಾರಣದ ವಿಚಾರ ಸ್ವಲ್ಪ ಹೇಳ್ತಾರೆ ಇದು. ಮತ್ತೆ ಇಲ್ಲಿ ಕಾರ್ಯ ಅಂತ ಏನು ಹೇಳಿದ್ಯೋ ಅದೇನದು? ಬರೀ ಬಾಯಿ ಮಾತು. ವಾಚಾರಂಭಣ ವಿಕಾರೋ ನಾಮಧೇಯಂ ಮೃತ್ತಿಕೆ ದೇವ ಸತ್ಯಂ. ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕಿದು. ಅದೇನದು? ನೀವು ಒಡವೆಗಳು ತಗೊಳ್ರಿ, ಪ್ರಪಂಚ ತಗೊಳ್ರಿ, ಮಡಿಕೆ ಕುಡಿಕೆ ಎಲ್ಲ ಕಾರ್ಯ. ಇವೇನಿದು ಕಾರ್ಯ ಅಂತಂದರೆ ಇದು ಬರೀ ಬಾಯಿ ಮಾತು. ಇದು ವಿಕಾರವಾಗುತ್ತೆ, ಬದಲಾವಣೆ ಆಗುತ್ತೆ, ಇಲ್ದಂಗಾಗುತ್ತೆ. ಇಷ್ಟು ತಗೋಬೇಕು. ವಾಚಾರಂಭಣಂ ಬಾಯಿ ಮಾತು, ವಿಕಾರೋ ಬದಲಾವಣೆ ಆಗೋದು, ವಾಚಾರಂಭಣ ವಿಕಾರೋ ನಾಮಧೇಯಂ ಬರೀ ನಾಮ, ಹೆಸರು ಮಾತ್ರ ಅದು. ಮತ್ತೆ ಇದು ಹಿಂತೆಡಿಕೆ ಇರೋದು ಯಾವುದು? ಮಣ್ಣೇ ಸತ್ಯ, ಚಿನ್ನವೇ ಸತ್ಯ, ಪರಮಾತ್ಮನೇ ಸತ್ಯ. ಹಾಗೆ ತಗೋಬೇಕು ಅಂತ ಇದ್ರ ಸಾರಾಂಶ ಹೇಳ್ತಾ ಇದ್ದೀನಿ. ಹಿಂದೆ ಹೇಳಿದ್ದು ಇಷ್ಟು ತಿಳ್ಕೊಂಡ್ರೆ ಸಾಕು. ಮತ್ತೆ ಜೀವನು ಪರಮಾತ್ಮನು ಒಂದೇ ಅಂತ ಕೂಡ ತೋರಿಸಿದ್ದಾರೆ. ಇದಾದ ಮೇಲೆ ನಮಗೆ ಒಂದು ಅರ್ಥವನ್ನ ತಾತ್ಪರ್ಯದಿಂದ ತಿಳಿಸೋದಕ್ಕೆ ಮತ್ತೊಂದು ಅಭಿಪ್ರಾಯವನ್ನ ಕಥೆ ರೂಪದಲ್ಲಿ ಹೇಳ್ತಾರೆ ಅಥವಾ ದೊಡ್ಡದಾಗಿ ಹೇಳ್ತಾರೆ. ಯಾವುದೋ ಒಂದನ್ನು ತಿಳಿಸೋದಕ್ಕೆ ಅದರ ಪಕ್ಕದಲ್ಲಿ ಕಥೆ ರೂಪದಲ್ಲಿ ದೊಡ್ಡದಾಗಿರುತ್ತೆ. ಆ ದೊಡ್ಡದಾಗಿರೋದು ಇಂಪಾರ್ಟೆಂಟ್ ಅಲ್ಲ, ಆ ನಮ್ಗೆ ಯಾವುದೋ ಒಂದು ಅಂಶವನ್ನು ಮ್ಯಾಗ್ನಿಫೈ ಮಾಡಬೇಕಾಗಿದೆ, ನಮಗೆ ತಿಳಿಸ್ಬೇಕಾಗಿದೆ, ಅದು ಇಂಪಾರ್ಟೆಂಟು ಅಂತ ಹೇಳಿದರು. ಈ ರೀತಿ ಶ್ರುತಿಯಲ್ಲಿ ಇರೋದುಂಟು. ಎಲ್ಲಿ? ಈಗ ಇಂದ್ರಿಯಗಳಲ್ಲಿ ಆ ಸಂವಾದ ಹೇಳಿದ್ರು. ಇಂದ್ರಿಯಗಳಲ್ಲಿ ಅದನ್ನ ಏನ್ ಸಂವಾದ ಅಂತ ಹೇಳಿದ್ರು? ಆ ಗೀತನ ಹೇಳಿ, ಉದ್ಗೀತವನ್ನ ಮಾಡಿ, ಹಾಡನ್ನ ಹೇಳಿ ಅಂತ ಇಂದ್ರಿಯಗಳಿಗೆ ಹೇಳಿದ್ರು. ರಾಕ್ಷಸರಿಗೂ ಇಂದ್ರಿಯಗಳಿಗೂ, ದೇವತೆಗಳು ಅಂದ್ರೆ ಈ ದೇವತೆಗಳಿಗೂ ರಾಕ್ಷಸರಿಗೂ ಈ ಯುದ್ಧ ಆಗುತ್ತೆ ಅಂತ ಅಂದಾಗ ಈ ರಾಕ್ಷಸರಿಗೆ ಸೋಲ್ಸೋದಕ್ಕೋಸ್ಕರ ಈ ದೇವತೆಗಳಲ್ಲಿ ದೇವತೆಗಳ ಅಗ್ನಿದೇವ ಆಗ್ಬೋದು, ವರುಣದೇವ ಆಗ್ಬೋದು, ವಾಯುದೇವ ಆಗ್ಬೋದು, ಅವ್ರನ್ನ ಕಳಿಸಿದ್ರು. ನೀವು ಹೋಗಿದ್ದೆ ರಾಕ್ಷಸರಿಗೆ ಉದ್ಗೀತವನ್ನು ಆಡಿ ಅವರು ಸೋತೋಗ್ತಾರೆ ಅಂತ. ಇವರೇನು ಮಾಡಿದ್ರು ಅಂದರೆ ಆ ರಾಕ್ಷಸರು ಅವರ ಬಲವನ್ನು ಅವ್ರ ಮೇಲೆ ಉಪಯೋಗಿಸಿದ್ರು. ಉಪಯೋಗಿಸಿದ ತಕ್ಷಣ ಇವರು ಆ ಉದ್ಗೀತವನ್ನು ಹೇಳ್ತಾ ಇದ್ದಾಗ ತಪ್ಪು ಬಂದಿದ್ರೆ ಸುಮ್ಮನೆ ಇದ್ಬಿಡೋದು, ಸರಿಯಾಗಿ ಹೇಳಿಬಿಟ್ರೆ ನಾನೇ ಹೇಳಿದ್ದೆ ಅಂತ ಅಹಂಕಾರ ಪಟ್ಟರು. ಯಾಕೆ? ಆ ಅಸುರರ ಪರಿಣಾಮ ಇವರ ಮೇಲೆ ಬಿದ್ದಿದ್ರಿಂದ ಅಂತ. ಕೊನೆಗೆ ಇವರೆಲ್ಲ ಮತ್ತೆ ಸೋತು ಹೋಗ್ಬಿಟ್ರು, ರಾಕ್ಷಸರಿಗೆ ಗೆದ್ದಂಗಾಯ್ತು. ಆವಾಗ ಇಂದ್ರಿಯಗಳಿಗೆ ಕೊನೆಗೆ ಪ್ರಾಣನನ್ನು ಕಳಿಸಿದ್ರು. ಪ್ರಾಣ ಏನು ಮಾಡ್ದ? ಇವ್ರ ಥರ ಟೋಪಿ ಬೀಳ್ಬಿಟ್ಟು ಆ ರಾಕ್ಷಸರು ಪ್ರಾಣವನ್ನೂ ಕೂಡ ಅದ್ರ ಬಲೆಗೆ ಹಾಕ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಅಸುರರು. ಬಟ್ ಆ ಪ್ರಾಣನು ಬಲೆಗೆ ಬೀಳಲಿಲ್ಲ. ಯಾಕೆ? ಅವನ ಅಂತಃಕರಣ ಶುದ್ಧವಾಗಿದ್ದರಿಂದ ಅವನು ಎಲ್ಲವನ್ನೂ ಕೂಡ ಪರಮಾತ್ಮ ಅನ್ನೋ ಅರ್ಥದಲ್ಲಿ ಹಾಡ್ತಾ ಹೋದ. ಅದಕ್ಕೆ ರಾಕ್ಷಸರು ಸೋತೋದು ಅಂತ ಒಂದು. ಮತ್ತೆ ಈ ಶರೀರದಲ್ಲಿ ಯಾವುದು ಮುಖ್ಯವಾಗಿರೋದು? ಇಂದ್ರಿಯಗಳ ಪ್ರಾಣವ ಅಂತ ಪರೀಕ್ಷೆ ಮಾಡಿದ್ರು. ಆವಾಗ ಏನಾಯಿತು? ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮೊಬೈಲ್ ತಗೊಳ್ರಿ. ಮೊಬೈಲ್ನಲ್ಲಿ ಎಲ್ಲ ಪಾರ್ಟ್ಗಳು ಇರುತ್ತೆ. ಈ ಎಲ್ಲ ಪಾರ್ಟ್ಗಳಿಗಿಂತ ಇಂಪಾರ್ಟೆಂಟು ಬ್ಯಾಟ್ರಿ. ಎಲ್ಲ ಪಾರ್ಟ್ಗಳು ಚೆನ್ನಾಗಿದೆ ಅಂತ ಇಟ್ಕೊಳ್ರಿ, ಬ್ಯಾಟ್ರಿ ಇಲ್ಲಪ್ಪ ನಿಮ್ಮ ಮೊಬೈಲ್ ಕೆಲಸ ಮಾಡುತ್ತಾ? ಕರೆಂಟ್ ಆಮೇಲೆ, ಕರೆಂಟ್ ಬಂದಿದ್ದೆ ಆತ್ಮ.
ಮತ್ತೆ ಆ ಮೊಬೈಲ್ನಲ್ಲಿ ಇರುವಂಥ ಬ್ಯಾಟ್ರಿ ಮಿಕ್ಕಿರೋದೆಲ್ಲ ಇನ್ಸ್ಟ್ರೂಮೆಂಟ್ಸ್, ಉಪಾಧಿಗಳು. ಸೊ ಈ ಉಪಾಧಿಗಳಲ್ಲಿ ಬ್ಯಾಟ್ರಿ ಅಂತ ಅನ್ನೋದು ತುಂಬ ಮುಖ್ಯ. ಮೊಬೈಲ್ನಲ್ಲಿ ಬ್ಯಾಟ್ರಿ ಇರಲೇಬೇಕು, ಅದೇ ಕಾಸ್ಟ್ಲಿ ಸ್ವಲ್ಪ. ಅದು 2,000 ಹಿಂಗೆ 3,000 ಹಿಂಗೆಲ್ಲ ಆಗುತ್ತೆ. ಕರೆಂಟ್ ಆಮೇಲೆ ಇಷ್ಟೆಲ್ಲ ಚೆನ್ನಾಗಿದ್ದರೂ ಕೂಡ ಇನ್ಸ್ಟ್ರೂಮೆಂಟ್ಸು, ಬೇರೆ ಇನ್ಸ್ಟ್ರೂಮೆಂಟ್ಸು ಮತ್ತು ಬ್ಯಾಟ್ರಿ, ಇದು ಕೂಡ ಇನ್ಸ್ಟ್ರೂಮೆಂಟೇ, ಪ್ರಾಣ ಅಂದರೆ ಬ್ಯಾಟ್ರಿ. ಬಟ್ ಇವು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಬ್ಯಾಟರಿ. ಆದರೆ ಈ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕೆಲಸ ಮಾಡಬೇಕಾದ್ರೆ ಹಿಂದಡಿಕೆ ಕರೆಂಟ್ ಇರಬೇಕು ಅಲ್ವಾ? ಹಾಗೆಯೇ ನಮ್ಮ ಶರೀರದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇದೆ, ಅದರಲ್ಲಿ ಪ್ರಾಣವೂ ಒಂದು ಇನ್ಸ್ಟ್ರೂಮೆಂಟು. ಇವನ್ನ 19 ಅಂತ ಕರಿತೀವಿ. ಈ 19ರಲ್ಲಿ ಬೇರೆ ಇನ್ಸ್ಟ್ರೂಮೆಂಟ್ಗಿಂತ ಈ ಉಸಿರಾಡೋ ಅನ್ನೋ ಪ್ರಾಣ ಇದೆಯಲ್ಲ ತುಂಬ ಮುಖ್ಯ. ಅದಕ್ಕೋಸ್ಕರ ಇಲ್ಲಿ ಇವರೆಲ್ಲ ಹೋಗಿದ್ದೆ ಆ ದೇವತೆ ಇವನ ಹತ್ರ, ಪ್ರಜಾಪತಿ ಹತ್ರ ಹೋಗಿದ್ದೆ, ನಮ್ಮಲ್ಲಿ ಯಾರು ಶ್ರೇಷ್ಠರು ಅಂತ ಪ್ರಶ್ನೆ ಕೇಳಿದ್ರು. ಯಾರು? ಈ 19 ಮೋಹಗಳಲ್ಲಿ ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, 5 ಪ್ರಾಣಗಳು ಎಲ್ಲ ಹೋಗಿ ಕೇಳಿದಾಗ ಆ ಪ್ರಜಾಪತಿ ಏನು ಹೇಳ್ದ? ನೀವು ಇಂದ್ರಿಯಗಳು ಒಬ್ಬೊಬ್ರು ಬಿಡ್ತಾ ಹೋಗ್ರಪ್ಪ ಅಂದ್ರು. ಕಣ್ಣು ಹೋಯ್ತು, ಆದರೂ ಶರೀರ ಇತ್ತು, ಶರೀರ ಕೆಲಸ ಮಾಡ್ತಾ ಇದೆ. ಕಿವಿ ಹೋಯ್ತು, ಆದರೂ ಕೆಲಸ ಮಾಡ್ತಾ ಇದೆ. ಕಾಲು ಹೋಯ್ತು, ಕೈ ಹೋಯ್ತು, ಕೆಲಸ ಮಾಡ್ತಾ ಇದೆ. ನಮಗೆ ಕಣ್ಣು ಇಲ್ಲದೆ ಇದ್ರೂ ಪರವಾಗಿಲ್ಲ, ಮಾತಾಡೋಕ್ಕೆ ನಾಲ್ಗೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಕಿವಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಮತ್ತು ಕೈ ಕಾಲು ಇಲ್ಲದೆ ಇದ್ರೂ ಪರವಾಗಿಲ್ಲ, ಇರ್ಬೋದು. ಮನಸ್ಸಿಲ್ಲದೆ ಇದ್ರೂ ಪರವಾಗಿಲ್ಲ, ಇರ್ಬೋದು. ಏನು ಕೋಮ, ಮನಸ್ಸಿರೋಲ್ಲ, ಪ್ರಾಣ ಇರುತ್ತೆ, ಬದುಕಿರ್ತೀವೋ ಇಲ್ಲೋ. 10 ವರ್ಷ 15 ವರ್ಷ ಕೋಮದಲ್ಲಿ ಇರ್ತೀವಿ. ಇನ್ನು ಮೆಂಟಲ್ ಹಾಸ್ಪಿಟಲ್ನಲ್ಲಿ ಇರ್ತಾರೆ, ಅವ್ರಿಗೆ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿರುತ್ತೆ, ಬುದ್ಧಿ ಕೆಲಸ ಮಾಡ್ತಾ ಇರಲ್ಲ. ಇರ್ತಾರೋ ಇಲ್ವೋ? ಇರ್ತಾರೆ. ಹೀಗೆ ಎಲ್ಲ ಇದಕ್ಕೂ ಪರೀಕ್ಷೆ ಮಾಡಿದಾಗ ಒಬ್ಬೊಬ್ಬರೇ ಬಿಟ್ಟು ಹೋಗೋಕೆ ಶುರು ಮಾಡಿದ್ರು. ಈ ದೇಹಕ್ಕೇನೂ ಆಗಲಿಲ್ಲ, ಮಾಮೂಲಿಯಾಗಿತ್ತು. ಆದರೆ ಕೆಲಸ ಸರಿಯಾಗಿ ಮಾಡದೇ ಇರ್ಬೋದು, ಬಟ್ ಇರುತ್ತೆ, ಬದುಕಿರುತ್ತೆ. ಕೊನೆಗೆ ಏನು ಮಾಡಿದ್ರು? ಇವರು ಯಾರಿಲ್ಲದೆ ಇದ್ದರೂ ಶರೀರ ಇದ್ದದ್ರಿಂದ ಪ್ರಾಣವನ್ನು ಕೇಳ್ಕೊಂತ, ಪ್ರಾಣ ನೀನು ಬಿಟ್ಟು ಹೋಗಪ್ಪ ನೋಡೋಣ ಅಂತ. ಪ್ರಾಣ ಬಿಡೋದಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿದ ತಕ್ಷಣ ಎಲ್ಲವೂ ಕೂಡ ಗಡಗಡ ಗಡಗಡ ಅಂತ ಅಲ್ಲಾಡಿಬಿಟ್ಟು, ಹೋಗಬೇಡ ಹೋಗಬೇಡ, ನೀನು ಹೋಗ್ಬಿಟ್ರೆ ನಮಗೆ ಅಸ್ತಿತ್ವ ಇಲ್ಲ ಅಂತ ಪ್ರಾರ್ಥನೆ ಮಾಡಿ ಕೊನೆಗೆ ನಮ್ಮ ಎಲ್ಲ ಇಂದ್ರಿಯಗಳಲ್ಲೂ ಪ್ರಾಣ ಅತ್ಯಂತ ಶ್ರೇಷ್ಠ ಅಂತ ಡಿಸೈಡ್ ಮಾಡಿದ್ರು. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ? ಇಲ್ಲಿ ಕತೆ ಹೇಳಿದ್ರು. ಇಷ್ಟು ಕತೆ ಯಾತಿಗೆ ಹೇಳಿದ್ದು? ಯಾವುದೋ ಒಂದು ಮುಖ್ಯ ಅಂಶವನ್ನು ತಿಳಿಸೋದಕ್ಕೆ ಇಷ್ಟು ದೊಡ್ಡ ಕತೆ ಹೇಳಿದ್ರು. ಕತೆ ಇಂಪಾರ್ಟೆಂಟ್ ಅಲ್ಲ. ಮತ್ತು ಏನು? ಇಂದ್ರಿಯಗಳಲ್ಲಿ ಪ್ರಾಣನು ಶ್ರೇಷ್ಠನು, ಅಷ್ಟೇನಪ್ಪ ಬೇಕಾಗಿರೋದು. ಯಾವಾಗ ಈ ಪ್ರಾಣನು ಶ್ರೇಷ್ಠನು ಅಂತ ಗೊತ್ತಾಯಿತೋ, ಆ ಪ್ರಾಣನನ್ನು ನಾವು ಉಪಾಸನೆ ಮಾಡ್ಬೋದು, ಮಾಡಿ ಅದರ ಫಲವನ್ನು ಪಡಿಬೋದು ಅಂತ ಹೇಳೋದಕ್ಕೋಸ್ಕರ ಯಾವುದೋ ಒಂದನ್ನು ತಿಳಿಸೋದಕ್ಕೆ ಅದರ ಪಕ್ಕದಲ್ಲಿ ಕಥೆಗಳ ರೂಪದಲ್ಲೋ ವಿಸ್ತಾರವಾಗಿ ತಿಳಿಸ್ತಾರೆ. ಆ ವಿಸ್ತಾರವಾಗಿ ತಿಳಿಸೋದಕ್ಕೆಲ್ಲ ಬೆಲೆ, ಆ ಯಾವುದಕ್ಕೋಸ್ಕರ ತಿಳಿಸಿದೆ ಅದನ್ನು ಹಿಡ್ಕೋಬೇಕು ಅಂತ ಕೂಡ ನಾವು ನೋಡಿದ್ದಾಯಿತು. ಇಷ್ಟು ತಿಳ್ಕೊಂಡ್ರೆ ಸಾಕು. ಇಷ್ಟು ನಮ್ಗೆ ಗೊತ್ತಾಯ್ತು. ಇವಾಗ ನಾವು ನೆಕ್ಸ್ಟ್ ಎಪಿಸೋಡ್ ಹೋಗಬೇಕಾಗಿದೆ. 11. ಇದೇನಿದು? ಸೃಷ್ಟಿ ಪ್ರಕಾರಗಳಲ್ಲಿ ಹೊಂದುಗಡೆ ಇಲ್ಲ ಅಂತ. ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯಾ ನಿಮಗೆ? ಟಿವಿದೇನಾದರೂ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಆಯಿತು, ಸ್ವಲ್ಪ ಬದನೆ ಮಾಡಿ ಅಮ್ಮ. ನೀವು 1 ನಿಮಿಷ ಹಾಗೆ ಬದನೆ ಮಾಡಿ, ನಾನು ಈಗಲೇ ಬರ್ತೀನಿ. ಮಾಡ್ತಾ ಇರಿ ಭಜನೆ. ಸಚ್ಚಿದಾನಂದ ಗುರು ಸಚ್ಚಿದಾನಂದ, ಸಚ್ಚಿದಾನಂದ ಗುರು ಸಚ್ಚಿದಾನಂದ, ಸಚ್ಚಿದಾನಂದ ಗುರು ಸಚ್ಚಿದಾನಂದ, ಸಚ್ಚಿದಾನಂದ ಗುರು ಸಚ್ಚಿದಾನಂದ, ಬ್ರಹ್ಮಾನಂದ ಗುರು ಸಚ್ಚಿದಾನಂದ, ಆತ್ಮಾನಂದ ಗುರು ಸಚ್ಚಿದಾನಂದ, ಬ್ರಹ್ಮಾನಂದ ಗುರು ಸಚ್ಚಿದಾನಂದ, ಆತ್ಮಾನಂದ ಗುರು ಸಚ್ಚಿದಾನಂದ,
ಸಚ್ಚಿದಾನಂದ ಗುರು ಸಚ್ಚಿದಾನಂದ ಸಚ್ಚಿದಾನಂದ ಗುರು ಸಚ್ಚಿದಾನಂದ ನಿತ್ಯಾನಂದ ಗುರು ಜೈ ಸಚ್ಚಿದಾನಂದ. ಶ್ರೀರಾಮ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಮ್ಮ. ಸೊ ಇವಾಗ 11ನೇ ಪ್ರಕರಣಕ್ಕೆ ಹೋಗಬೇಕಾಗಿದೆ. ನಾವು ಹೋಗೋಣ. ಇಲ್ಲಿ ಸೃಷ್ಟಿ ಪ್ರಕಾರಗಳಲ್ಲಿ ಒಂದು ಕಡೆ ಇಲ್ಲ, ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಆವಾಗಲೇ ಹೇಳಿದ್ವಲ್ಲ, ಅದೆಲ್ಲ ಇಂಪಾರ್ಟೆಂಟು. ನಿಜವಾಗ್ಲೂ ಪ್ರಪಂಚ ಹಿಂಗೆ ಹುಟ್ಟಿದೆ ಅಂತ ಹೇಳೋದಕ್ಕೆಲ್ಲ ಬಂದಿರೋದು. ಮತ್ತೇನು, ಏನಾದರೂ ಮಾಡಿ ಇವ್ರನ್ನ ಆತ್ಮತತ್ವದಲ್ಲಿ ನಿಲ್ಲಿಸೋಣ, ಆತ್ಮತತ್ವವನ್ನು ಕಂಡುಕೊಳ್ಳಿ ಅನ್ನೋದೇ ಮುಖ್ಯ. ಯಾಕೆ ಅಂದರೆ ಬ್ರಹ್ಮ ಸತ್ಯ, ಜಗತ್ ಇಲ್ವೇ ಇಲ್ಲ. ಹಗ್ಗ ಸತ್ಯ, ಹಾವಿಲ್ಲ. ನಮ್ಗೆ ಈ ಎಕ್ಸಾಂಪಲ್ ಅಷ್ಟು ಚೆನ್ನಾಗಿ ಅರ್ಥ ಆಗೋಲ್ಲ. ವ್ಯವಹಾರದಲ್ಲಿ ನಮ್ಗೆ ಈ ಪ್ರಪಂಚ ಕಾಣುತ್ತೆ, ಎಲ್ಲವೂ ಸತ್ಯವಾಗಿ ಇದ್ದಂತೆ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಚಿನ್ನ ಒಡವೆಗಳು ತಗೊಂತೀನಿ. ಅಲ್ಲಿ ಚಿನ್ನವೂ ಸತ್ಯ, ಒಡವೆಗಳು ತೋರ್ತಾ ಇರುತ್ತೆ. ತೋರಿದ್ರು ಅದು ನಿಜ ಅಲ್ಲ. ವಾಚಾರಂಪಣ ವಿಕಾರೋ ನಾಮಧೇಯಮಂತಿ ಇವಾಗ್ತಾನೆ ಹೇಳಿದ್ವಿ. ಅದಕ್ಕೋಸ್ಕರ ಈ ಸೃಷ್ಟಿ ಪ್ರಕಾರಗಳಲ್ಲಿ ಇಂಪಾರ್ಟೆಂಟ್ ಅದಲ್ಲ. ಏನಂತ ಹೇಳ್ತಾರೆ, ಒಂದು ಸಾರಿ ಆತ್ಮನಿಂದ ಆ ಆತ್ಮನು ಆಕಾಶ, ಬ್ರಹ್ಮನು ಓಂಕಾರವು ಆಕಾಶವನ್ನು ಸೃಷ್ಟಿ ಮಾಡಿತು ಅಂತ ಒಂದು ಕಡೆ ಹೇಳಿದೆ. ಇನ್ನೊಂದು ಕಡೆ ಏನು ಮಾಡ್ತಾರೆ, ಮೊದಲು ತೇಜಸ್ಸನ್ನು ಸೃಷ್ಟಿ ಮಾಡಿತು, ಅಲ್ಲಿಂದ ಜಲ, ಜಲದಿಂದ ಪೃಥ್ವಿ ಅಂತ ಹಂಗೆ ಹೇಳ್ತಾರೆ. ಇನ್ನೊಂದು ಕಡೆ ಯಾವ ಕ್ರಮವನ್ನೂ ಹೇಳೋದಿಲ್ಲ, ಯಾವುದರಿಂದ ಹುಟ್ಟು ಅಂತ ಹೇಳಲ್ಲ, ಪ್ರಪಂಚ ಸೃಷ್ಟಿ ಆಯಿತು ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾರೆ. ಇದು ಈ ಸೃಷ್ಟಿ ಸ್ಥಿತಿಗೆ ಮತ್ತು ಯಾವ ಫಲವೂ ಇಲ್ಲ. ಯಾಕೆ ಅಂತಂದರೆ ಅವುಗಳನ್ನ ನಾವು ತಿಳ್ಕೊಳ್ಳೋದ್ರಿಂದ ಲಾಭ ಏನಿಲ್ಲ, ಫಲವೂ ಇಲ್ಲ. ಮತ್ತು ಯಾತಕ್ಕೆ ಹೇಳಬೇಕಾಯಿತು, ನಾವು ವ್ಯವಹಾರ ದೃಷ್ಟಿಯಿಂದ ಇದು ಸತ್ಯವಾಗಿದೆ ಅಂತ ಇಟ್ಕೊಂಡಿದ್ದರಿಂದ ನೋನ್ ಟು ಅನ್ನೋನ್ ಹೋಗಬೇಕಾಗಿರೋದ್ರಿಂದ ನಮಗೆ ಇವುಗಳನ್ನೆಲ್ಲ ಹೇಳಿ ಕಥೆನ ಆಮೇಲೆ ಆತ್ಮನಲ್ಲಿ ನಿಂತ್ಕೊಡ್ರಪ್ಪ, ಕಾರಣವೇ ಸತ್ಯ, ಕಾರ್ಯ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಕ್ಕೆ ಬಂದಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಅವನೊಂದು ಪ್ರಶ್ನೆ ಹಾಕ್ತಾನೆ, ಅಲ್ಲ ಸ್ವಾಮಿ, ಈ ರೀತಿ ಬೇರೆ ಬೇರೆ ಹೇಳಿರೋದು ಯಾಕೆ ಗೊತ್ತಾ? ನಾವು ಹೇಳಿರೋ ಅರ್ಥ ಬಿಟ್ಬಿಟ್ಟು ಅವನು ಹೇಳೋದು ಪೂರ್ವ ಪಕ್ಷಿ ಏನು ಹೇಳ್ತಾನೆ, ಅಲ್ಲ ಸ್ವಾಮಿ, 4 ಯುಗಗಳಾಗಿದೆ. ಆದ್ದರಿಂದ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಒಂದೊಂದು ಯುಗದಲ್ಲಿ ಒಂದೊಂದು ಥರ ಹೇಳ್ಕೊಂಡ್ಬಂದಿದೆ ಅಂತ ಇಟ್ಕೊಂಡ್ಬಿಡೋಣ. ಅವಾಗ ನಮಗೆ ಈ ಪ್ರಾಬ್ಲಮ್ ಏನಿಲ್ವಲ್ಲ. ಅಂದರೆ ಸೃಷ್ಟಿ ನಿಜವಾಗ್ಲೂ ಆಗಿದೆ ಅಂತ ಅವನು ಹಿಂಗೆ ಇಟ್ಕೊಳಕ್ಕಾಗತ್ತಾ? ಶಾಸ್ತ್ರ ಕಲಿಯುಗಕ್ಕೊಂಥರ, ತ್ರೇತಾಯುಗಕ್ಕೊಂಥರ, ದ್ವಾಪರ ಯುಗಕ್ಕೊಂಥರ, ಸತ್ಯಯುಗಕ್ಕೊಂಥರ, ಕೃತಯುಗಕ್ಕೊಂಥರ, ಈ ಥರ ಇರುತ್ತೇನೋ? ಇರೋದಿಲ್ಲ ಅಂತ ಅವನಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ಹೀಗೆ ತಿಳ್ಕೊಂಬೇಡ ನಾವು, ಅವಾಗ ಯಾವ ವಿರೋಧನೂ ಇರೋಲ್ಲ ಅಂತ ಅವನು ಹೇಳೋದು ಹೊಂದೋದಿಲ್ಲ. ಇದು ಸರಿಯಾದ ಸಿದ್ಧಾಂತ ಅಲ್ಲ. ವೇದವು ಯಾವುದೊಂದು ಪ್ರಯೋಜನ ಇಲ್ಲದಿರುವ ಕಥೆಯನ್ನು ಹೇಳಿರುತ್ತದೆ ಎಂದು ಕಲ್ಪಿಸುವ ದೋಷವು ಈ ಪೂರ್ವ ಪಕ್ಷದವ್ರಿಗೆ ಅಂಟ್ಕೊಳ್ಬೇಕಾಗತ್ತೆ. ನಿಮ್ಮ ಪೂರ್ವ ಪಕ್ಷದವ್ರಿಗೆ ಅಂಟ್ಕೋಬೇಕಾಗತ್ತೆ, ನಮಗಲ್ಲ. ಯಾವುದೋ ಒಂದು ಉದ್ದೇಶದಿಂದ ಹೇಳ್ತಾ ಇದೆ, ನೀವದು ಸತ್ಯ ಅಂತ ಹಿಡ್ಕೊಂಡ್ಬಿಟ್ಟಿದ್ದೀರಾ. ಆ ಉದ್ದೇಶ ಏನು? ಏನಾದರೂ ಮಾಡಿ ಆತ್ಮತತ್ವದಲ್ಲಿ ನೆಲೆ ನಿಲ್ಲಿಸ್ಬೇಕು ಇವ್ರನ್ನ ಅನ್ನೋದು ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಆ ಪ್ರಾಣ ಸಂವಾದ ಬಂತು ನೋಡ್ರಿ, ಅದರಲ್ಲಿ ಇಷ್ಟೆಲ್ಲ ಕಥೆಗಳು ಹೇಳಿ, ಎಲ್ಲವೂ ಹೇಳಿ, ಕೊನೆಗೆ ಏನ ಹೇಳಕ್ ಬಂದ್ರವರು, ಎಲ್ಲ ಇಂದ್ರಿಯಗಳಿಗೂ ಪ್ರಾಣನೇ ಮುಖ್ಯ. ಆ ಪ್ರಾಣನನ್ನು ಉಪಾಸನೆ ಮಾಡೋದ್ರಿಂದ ನಮಗೆ ಆ ಉಪಾಸನೆಯ ಫಲ ಸಿಗುತ್ತೆ. ಮತ್ತಿದು ಮಧ್ಯಮಾಧಿಕಾರಿಗೆ ಹೇಳಿರೋದು. ಯಾಕೆ ಆಮೇಲೆ ಮುಂದಕ್ಕೆ ತೋರಿಸ್ತಾರೆ ಅವರು. ಅಧಿಕಾರಿಗಳಲ್ಲಿ 3 ಥರ ಅವರು ತಕ್ಕಂತೆ ಸಾಧನೆಗಳನ್ನು ತೋರಿಸ್ತಾರೆ. ಹಾಗೆ ನೇರಾದ ಸಾಧನ, ಉಪಾಸನೆ ಸಾಧನ ಸೆಕೆಂಡು, ಅದಕ್ಕಿಂತ ಕೆಳಗಡೆ ಕರ್ಮಕಾಂಡದಿಂದ ಸಾಧನ ಅಂತ ಹಿಂಗೆ ತೋರಿಸ್ತಾರೆ. ಆದ್ದರಿಂದ ಅಂತ ಹೇಳ್ತಾರೆ. ಇದರಂತೆಯೇ
ದ್ರಾಷ್ಟಾಂತಿಕವಾದ ಆತ್ಮವಿಚಾರದಲ್ಲಿಯೂ ಸೃಷ್ಟಿ ವಿಚಾರವನ್ನು ಹೊಂದಿಸಿ ಅರ್ಥಕೊಳ್ಬೇಕಾಗಿದ್ದರಿಂದ ಈ ಶ್ರುತಿಗಳಿಗೆ, ಈ ಸೃಷ್ಟಿ ವಿಚಾರಕ್ಕೆ ಶಾಸ್ತ್ರದಲ್ಲಿ ಇಂಪಾರ್ಟೆಂಟ್ ಇಲ್ಲ. ಕೊನೆಗೆ ಆ ಶ್ರುತಿ ಎಲ್ಲವೂ ಕೊನೆಯಲ್ಲಿ ಆತ್ಮೈಕತ್ವವನ್ನೇ ಹೇಳಿ ಕೊನೆಗೊಂಡಿರುವುದರಿಂದ ಅದಕ್ಕೆ ಆತ್ಮಜ್ಞಾನ ಮಾಡಿಸೋದರಲ್ಲೇ ಗುರಿ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ದರಿಂದ ಈ ಕೂಟಸ್ಥನಾದ ಆತ್ಮನ ಸ್ವರೂಪವನ್ನು ಅರ್ಥಕೊಂಡ್ರೆ ನಮಗೇನು ಲಾಭ? ನಮ್ಮ ನಿಜವಾದ ಸ್ವರೂಪವನ್ನು ಅರ್ಥಕೊಂಡ್ರೆ ನಮಗೆ ಹುಟ್ಟು ಸಾವುಗಳಿಲ್ಲ, ಶೋಕ ಮೋಹಗಳಿಲ್ಲ, ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅನ್ನೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ನಾನು ಯಾವಾಗಲೂ ಆನಂದವಾಗಿರ್ಬೋದು. ಅಂತ ಆನಂದ ಯಾರಿಗೆ ಬೇಡ? ಇದು ಪರ್ಮನೆಂಟ್ ಸೊಲ್ಯೂಷನ್. ಮಿಕ್ಕಿರೋದು ನೀವು ಏನು ಮಾಡಿದ್ರೂ ಕೂಡ ಸೆಕೆಂಡ್ರಿ. ಅದು ಮತ್ತೆ ಕೊನೆ ಕಾಣೋದು. ತಿರ್ಗಾ ಇದಕ್ಕೆ ಬರಲೇಬೇಕು. ಆದ್ದರಿಂದ ಇವತ್ತು ಭಗವದ್ಗೀತೆಯಲ್ಲಿ ಏನು ಹೇಳಿದ್ವಿ? ನೀವು ದೇವತೆಗಳನ್ನ ಕುರಿತು ತಪಸ್ ಮಾಡಿ ಆಯಾ ಚಿಕ್ಕ ಫಲಗಳನ್ನ ಪಡೆಯೋದಕ್ಕೆ ಎಷ್ಟು ಆಯಾಸವೋ, ಈ ಪರಮಾತ್ಮನನ್ನ ಚಿಂತನೆ ಮಾಡಿ ಈ ಹೆಚ್ಚಿನ ಫಲ, ಇದಕ್ಕಿಂತ ಹೆಚ್ಚಿನ ಮತ್ತೊಂದಿಲ್ಲ. ಯಾವುದನ್ನು ತಿಳಿದರೆ ಮತ್ತೊಂದನ್ನು ತಿಳಿಬೇಕಾಗಿಲ್ಲ, ಯಾವುದನ್ನು ಪಡೆದರೆ ಮತ್ತೊಂದನ್ನು ಪಡಿಬೇಕಾಗಿಲ್ಲ ಅಂತ ಹೇಳಿದೆಯೋ ಆ ಫಲವನ್ನು ಪಡೆದರೆ ಮತ್ತೆ ಸಾಧನೆ ಮಾಡಬೇಕಾಗಿಲ್ಲ. ಮತ್ತೆ ಹುಟ್ಟೋದು ಸಾಯೋದು ತಪ್ಪೋಗುತ್ತೆ. ಜನ್ಮ ಮೃತ್ಯು ಜರ ವ್ಯಾಧಿಗಳ ದುಃಖ ಇರೋದಿಲ್ಲ ಅಂತ ಹೇಳ್ತಾ ಇರೋದು. ಅದಕ್ಕೂ ಆದ್ದರಿಂದ ನಾವು ಮೊದಲೇ ಹೇಳಿರುವಂತೆ ಫಲವನ್ನು ಹೇಳಿರುವ ಶ್ರುತಿಯ ಹತ್ತಿರದಲ್ಲಿ ಬಂದಿರುವ ಫಲರಹಿತವಾದ ಶ್ರುತಿಯು ಅದಕ್ಕೆ ಅಂಗವಾಗಿರುತ್ತದೆ ಅಂತ ಮೀಮಾಂಸನ ನ್ಯಾಯವನ್ನು ಈ ಸೃಷ್ಟಿ ಸ್ತುತಿಗಳ ಆತ್ಮಿಕತ್ವವನ್ನು ಹೇಳುವ ಶ್ರುತಿಗಳಿಗೆ ಅಂಗವಾಗಿದೆ ಅಂತ ಕಲ್ಪಿಸಬೇಕು. ಆದ್ದರಿಂದ ಇಲ್ಲಿ ಆತ್ಮತತ್ವದಲ್ಲಿ ನಿಲ್ಲಿಸೋದೇ ಮುಖ್ಯ. ಅದು ಹಾಗೆ ಮಿಕ್ಕಿರೋದು ಕಥೆಗಳು ಮತ್ತು ಸೃಷ್ಟಿ ವಿಚಾರ ಹೇಳಿರೋದು, ಈ ಪ್ರಾಣನ ಸಂವಾದ ಹೇಳಿರೋದು, ಇವೆಲ್ಲ ಸೆಕೆಂಡ್ರಿ. ಅವು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ಅವನಿಗಿನ್ನೂ ಸಮಾಧಾನ ಆಗಲಿಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ ಅಂತಂದರೆ, ಅಲ್ಲ ಸ್ವಾಮಿ, ಹಂಗೆ ಯಾಕೆ ಹೇಳ್ತೀರಾ ನೀವು? ಈ ಪ್ರಾಣ ಸಂವಾದ ಅಂತ ಬಂತಲ್ವಾ, ನಾವು ಆ ರೀತಿ ಧ್ಯಾನ ಮಾಡಬೇಕು ಅಂತ ಇಟ್ಕೊಳ್ಳೋಣ ಅಂತ ಅವನು. ಪ್ರಾಣದಲ್ಲಿ ಏನು ಸಂವಾದ ಬಂತು? ಒಬ್ಬೊಬ್ಬರು ಜಗಳ ಆಡಿದ್ರು, ಯಾರು ಶ್ರೇಷ್ಠ ಅಂತ. ಆ ಶ್ರೇಷ್ಠ ಅಂತ ಕಂಡುಹಿಡಿಯೋದಕ್ಕೆ ಇಷ್ಟುದ್ದ ಕತೆ ಹೇಳಿದ್ರು. ಅದನ್ನು ಧ್ಯಾನ ಮಾಡಬೇಕಂತೆ. ಅವನು ಕೇಳ್ತಾನೆ, ನೀವು ಯಾಕೆ ಹಂಗೆ ಹೇಳ್ತೀರಾ? ಹಂಗಲ್ಲ ಅರ್ಥ ಇರೋದು ಶಾಸ್ತ್ರದಲ್ಲೇ, ಅದಕ್ಕೆ ಧ್ಯಾನ ಮಾಡಬೇಕು ಅದನ್ನು ಅಂತ. ಅದಕ್ಕೆ ಪುತ್ರ ಹೇಳ್ತಾರೆ, ದಡ್ಡ ನೀನು ಅದನ್ನೇನಾದರೂ ಧ್ಯಾನ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಗೊತ್ತಾ? ಜಗಳ ಆಡಬೇಕಾಗುತ್ತೆ ನೀನು ಕೂಡ ಆಮೇಲೆ. ಯಾಕೆ? ಆ ಇಂದ್ರಿಯಗಳು, ಆ ಪ್ರಾಣನು ಒಬ್ರಲ್ಲೊಬ್ರು ಜಗಳಾಡಕ್ಕೆ ಶುರು ಮಾಡಿದ್ರು, ನಾನು ಶ್ರೇಷ್ಠ ಅಂತ. ನೀನು ಕೂತ್ಕೊಂಡು ಅದನ್ನೇನಾದರೂ ಧ್ಯಾನ ಮಾಡಿದ್ರೆ ನಿನ್ನಲ್ಲೂ ಭೇದ ಭಾವನೆ ಬಂದು ನಾನು ಶ್ರೇಷ್ಠ ನೀನು ಶ್ರೇಷ್ಠ ಅಂತ ಕಿತ್ತಾಡಬೇಕಾಗತ್ತೆ. ಬೇಕಾ ಅಂತ ಕೇಳ್ತಾರೆ ಅವರು, ಅಲ್ವಾ? ಆದ್ದರಿಂದ ಈ ಸೃಷ್ಟ್ಯಾದಿಗಳನ್ನ ಇದೇ ರೀತಿ ಸೃಷ್ಟಿಯನ್ನಾಗಲಿ ಪ್ರಾಣದ ಸಂವಾದ ಆಗಲಿ ಇವುಗಳನ್ನ ಧ್ಯಾನಿಸೋದ್ರಿಂದ ಮತ್ತೆ ಮತ್ತೆ ಹುಟ್ಟಿ ಸಾಯುವಂಥ ಇದರಲ್ಲಿ ಸಿಕ್ಕಾಕೋಬೇಕಾಗುತ್ತೆ. ಬೇಕಾ ನಿನಗೆ ಅಂತ ಹೇಳ್ತಾರೆ. ಧ್ಯಾನಕ್ಕೆ ಅನುಗುಣವಾಗಿ ಫಲಬೇಕೆಂಬ ನಿಯಮವಿದೆ. ಈ ಪ್ರಾಣಕಲಹ, ಈ ಪ್ರಾಣ ಅದು ಇಂದ್ರಿಯಗಳು ಜಗಳ ಆಡಿದ್ರಲ್ಲ, ಅವ್ರನ್ನ ಧ್ಯಾನಿಸಿದ್ರೆ ಏನಾಗುತ್ತೆ? ಜಗಳವೇ ಫಲ ಆಗ್ಬಿಡುತ್ತೆ. ಬೇಕಾ ನಿನಗೆ ಅಂತ ಕೇಳ್ತಾರೆ. ಆದ್ದರಿಂದ ಆ ಅರ್ಥ ನೀನು ಮಾಡಬಾರ್ದು ಅಂತ ಹೇಳ್ತಾರೆ. ಇಂಥ ಫಲ ಯಾರಿಗೂ ಇಷ್ಟ ಆಗೋದು ಇಲ್ಲ. ಜಗಳಾಡೋದಕ್ಕೆ ಇಷ್ಟ ಆಗುತ್ತೇನೋ? ಆಗೋದಿಲ್ಲ. ಆದ್ದರಿಂದ ಈ ಶ್ರುತಿಯ ಆಧಾರವು ಈ ಪಕ್ಷಕ್ಕೆ, ನಾವು ಹೇಳೋ ಪಕ್ಷಕ್ಕೆ ಶ್ರುತಿಯ ಆಧಾರ ಇದೆ. ಏನು ಆಧಾರ? ನೀನು ಹೇಳಿದೆಯಲ್ಲ ಧ್ಯಾನ ಮಾಡಬೇಕು ಅಂತ, ಅಲ್ಲ, ಆತ್ಮತತ್ವದಲ್ಲಿ ನಿಲ್ಲಿಸೋದಕ್ಕೋಸ್ಕರ ಈ ಸೃಷ್ಟಿ ಅಂತ ಹೇಳಿರೋ ಉಪಾಯ, ಪ್ರಾಣನನ್ನು ಉಪಾಸನೆ ಮಾಡೋದಕ್ಕೋಸ್ಕರ ಇವುಗಳಲ್ಲಿ ಯಾರು ಶ್ರೇಷ್ಠ ಅಂತ ಹೇಳಿದ್ದೆಲ್ಲ ಉಪಾಯ ಅಂತ ಹೇಳ್ತಾ ಇದ್ದಾರೆ. ಇನ್ನ ಅನ್ನವೆಂಬ ಕಾರ್ಯದಿಂದ ನೋಡ್ರಿ, ಕಾರ್ಯಕಾರಣ ಮತ್ತೆ ತೋರಿಸ್ತಾರೆ. ನಾವು ಅಲ್ಲೂ ಕೂಡ ಹೇಳಿದ್ವಿ, ಇಲ್ಲೂ ಕೂಡ ಇವಾಗ ಹೇಳ್ತಾ ಇದ್ದಾರೆ. ಅನ್ನೇನ ಸೌಮ್ಯ
ಶೃಂಗೇನಾಪೋ ಮೂಲಮನ್ವಿಚ್ಯ ಅಭ್ಯ ಸೌಮ್ಯ ಶೃಂಗೇನ ತೇಜೋ ಮೂಲಮನ್ವಿಶ್ಚ ತೇಜಸ ಸೌಮ್ಯ ಶೃಂಗೇನ ಸನ್ಮೂಲಮನ್ನಿಶ್ಚ ಅಂತ. ಇದರ ಅರ್ಥ ಏನಪ್ಪ ಅಂದರೆ, ಕೇಳಿದೇನಪ್ಪ ನೀನು, ಅನ್ನವೆಂಬ ಕಾರ್ಯದಿಂದ ನೀರೆಂಬ ಕಾರಣವನ್ನು ಹುಡುಕೋ, ನೀರೆಂಬ ಕಾರ್ಯದಿಂದ ಬೆಂಕಿ ಎನ್ನೋ ಕಾರಣವನ್ನು ಹುಡುಕೋ, ಬೆಂಕಿ ಎನ್ನೋ ಕಾರ್ಯದಿಂದ ಮಿಕ್ಕಿರೋದನ್ನು ಹುಡುಕೋ, ಅದರ ಕಾರಣವನ್ನ ಅಂತ ಚಾಂದುಕ್ಯದಲ್ಲಿ ಹೇಳಿದೆ. ಏನಿದ್ರ ಅರ್ಥ? ಕಾರ್ಯದಿಂದ ಕಾರಣವನ್ನ ಕಂಡುಕೋಬೇಕು ಅಂತ. ನಮಗೆ ಕಾರ್ಯ ಗೊತ್ತಾಗುತ್ತೆ, ಕಾರಣ ಗೊತ್ತಾಗೋದಿಲ್ಲ. ಇವಾಗ ನಾನು ನಿಮ್ಮನ್ನು ನೋಡಲಿ, ನೀವು ನನ್ನ ನೋಡಲಿ, ಹೊಸದಾಗಿ ನಾವು ಕಾಣ್ತೀವಿ. ಏನಿದು? ಕಾರ್ಯ, ಫಲ. ಇದು ಮರ ಕಾಣುತ್ತೆ, ಬೀಜ ಕಾಣೋದಿಲ್ಲ. ಹಾಗೆ ಅವಾಗ ಅವ್ರೇನು ಮಾಡ್ತೀವಿ, ನಿಮ್ಮ ತಂದೆ ತಾಯಿಗಳು ಯಾರು ಅಂತ ಅವಾಗ ಕೇಳ್ತೀವಿ. ಹಾಗೆಯೇ ಈಗ ಫಾರ್ ಎಕ್ಸಾಂಪಲ್, ಪರಮಾತ್ಮ ಸೃಷ್ಟಿ ಮಾಡಿದಾಗ ತೇಜಸ್ಸನ್ನು ಸೃಷ್ಟಿ ಮಾಡ್ದ ನೋಡಿ. ಪರಮಾತ್ಮ ಒಬ್ಬನೇ ಇದ್ದ, ಯೋಚನೆ ಮಾಡ್ದ, ಆಮೇಲೆ ತೇಜಸ್ಸನ್ನು ಸೃಷ್ಟಿ ಮಾಡ್ದ. ತೇಜಸ್ ಏನು ಮಾಡ್ತು? ಜಲವನ್ನ ಸೃಷ್ಟಿ ಮಾಡ್ತು. ಜಲ ಏನು ಮಾಡ್ತು? ಪೃಥ್ವಿಯನ್ನ ಸೃಷ್ಟಿ ಮಾಡ್ತು. ಪೃಥ್ವಿ ಮೇಲೆ ಗಿಡ ಮರಗಳು, ಔಷಧಗಳು ಬೆಳೀತು. ಅದರಿಂದ ಮನುಷ್ಯರು, ಪ್ರಾಣಿಗಳು ಬಂದರು ಅಂತ. ಈಗ ನಮಗೆ ಜನ, ಪ್ರಪಂಚ ಈ ಸೃಷ್ಟಿಯಾಗಿರೋದು ಕಾಣ್ತಾ ಇದೆ. ಇದು ಕಾರ್ಯ. ಇದಕ್ಕೆ ಕಾರಣ ಏನು ಅಂತಂದಾಗ ಪೃಥ್ವಿ. ಪೃಥ್ವಿ ಕಾರಣ ಯಾವುದು? ಹಿಂದೆಗಡೆ ಹೋಗಬೇಕು. ನೀರು. ನೀರು ಕಾರಣ, ಪೃಥ್ವಿ ಕಾರ್ಯ, ಅದರ ಮೇಲೆ ಹುಟ್ಟಿರೋರು. ಹೀಗೆ ಮತ್ತೆ ನೀರಿಗೆ ಎಲ್ಲಿಂದ ಹುಟ್ಟು? ಅದಕ್ಕೆ ಕಾರಣ ಯಾವುದು? ಅಗ್ನಿ. ಅಗ್ನಿ ಹಿಂದೆಗಡೆ ಅದಕ್ಕೆ ಕಾರಣ ಯಾವುದು? ಆತ್ಮ. ಒಂದು ಕಡೆ ಹಿಂಗೆ ಹೇಳಿದೆ. ಇನ್ನೊಂದು ಕಡೆ ಏನು ಮಾಡ್ತಾರೆ? ಪರಮಾತ್ಮನ ಒಬ್ಬನೇ ಇದ್ದ, ಯೋಚನೆ ಮಾಡಿ ಆಕಾಶವನ್ನು ಸೃಷ್ಟಿ ಮಾಡ್ದ. ಆಕಾಶ ವಾಯುವನ್ನ, ವಾಯು ಅಗ್ನಿಯನ್ನ, ಅಗ್ನಿ ಜಲವನ್ನ, ಜಲ ಪೃಥ್ವಿಯನ್ನ, ಪೃಥ್ವಿಯಿಂದ ಮನುಷ್ಯರು, ಪ್ರಾಣಿಗಳು. ಇಲ್ಲೂ ಅಷ್ಟೇ. ಹಾಗೇ ನಾವು ಕಾರಣದಿಂದ ಕಾರ್ಯದಿಂದ ಕಾರಣವನ್ನ ಟ್ರೇಸ್ ಮಾಡಬೇಕು ಅಂತ ಹೇಳೋದಕ್ಕೆ. ಅದೇ ಥರ ಕಾರ್ಯದಿಂದ ಕಾರಣವನ್ನು ಅರಿತುಕೋ ಎಂಬುದು ಈ ವಾಕ್ಯದ ಅರ್ಥ. ಕಾರ್ಯವು ಇನ್ನೊಂದು ಇಂಪಾರ್ಟೆಂಟು. ಈ ಕಾರ್ಯ ಕಾರಣಕ್ಕಿಂತ ಯಾವಾಗಲೂ ಬೇರೆಯಾಗಿ ಇರೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಹೇಳ್ತೇನೆ, ಇವತ್ತನೇ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. ಅಲ್ಲಿ ಇನ್ನೂ ಒಂದು ಸಲ, ಒಡವೆಗಳು ಕಾರ್ಯ, ಚಿನ್ನ ಕಾರಣ. ಯಾವುದು ಡಿಪೆಂಡೆಂಟು, ಯಾವುದು ಇಂಡಿಪೆಂಡೆಂಟು ನಮಗೆ ಗೊತ್ತು. ಚಿನ್ನ ಇಂಡಿಪೆಂಡೆಂಟ್, ಅದೊಂದೇ ಇರಬಲ್ಲದು. ಒಡವೆ ಇಲ್ಲಪ್ಪ, ಚಿನ್ನ ಇರುತ್ತೆ, ಕರಗಿಸ್ಬಿಟ್ಟೆ, ಚಿನ್ನ ಇದ್ದೇ ಇರುತ್ತೆ, ಚಿನ್ನ ಎಲ್ಲೂ ಹೋಗೋದಿಲ್ಲ. ಯಾಕೆ? ಕಾರಣ ಬೀಜ. ಆದ್ದರಿಂದ ಇನ್ನು ಕಾರ್ಯ ಇರಬಹುದು, ಇಲ್ಲದೇ ಇರಬಹುದು. ಅದು ಇದ್ರೂ ಕೂಡ ಕಾರಣದ ಆಧಾರದ ಮೇಲೆ ತೋರ್ಬೇಕು, ಚಿನ್ನದ ಮೇಲೆ ತೋರ್ಬೇಕು. ಚಿನ್ನ ಇದ್ರೇನೆ ಅದಿರೋದು, ಚಿನ್ನ ಇಲ್ದಿದ್ರೆ ತೋರಕ್ಕೆ ಬರಲ್ಲ. ಹಾಗೆ ನಾನು ಹೇಳಿದೆ, ಈಗ ಎಚ್ಚರ ಇದೆ, ಕನಸು ನಿದ್ದೆ ತೋರಿಸಿ ಇಲ್ಲ. ಯಾಕೆ? ಆತ್ಮನ ಬಿಟ್ಟಿರೋದ್ರಿಂದ ಒಂದಿದ್ದಾಗ ಇನ್ನೆರಡಿರೋಲ್ಲ. ಯಾಕೆ? ಆತ್ಮನ ಬಿಟ್ಟಿರೋದ್ರಿಂದ. ಆದ್ದರಿಂದ ಕಾರಣ ಯಾವಾಗಲೂ ಇರುತ್ತೆ. ಅದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕಾರಣ ಕಾರ್ಯವನ್ನೆಲ್ಲ ವ್ಯಾಪಿಸಿರುತ್ತೆ. ಚೆನ್ನಾಗಿ ತಿಳ್ಕೊಳ್ರಿ. ಇನ್ನೊಂದು, ಮತ್ತದು ಸೂಕ್ಷ್ಮವಾಗಿರುತ್ತೆ. ಹಾಗೆ ಈಗ ಪರಮಾತ್ಮನು ಕಾರಣ, ಆಕಾಶ ಕಾರ್ಯ. ಪರಮಾತ್ಮನು ಹಿಂತಡಿಕೆ ಇರ್ತಾನೆ, ಅವನೇ ಆಕಾಶವನ್ನು ಸೃಷ್ಟಿ ಮಾಡಿದ್ದು. ಪರಮಾತ್ಮನು ಸೂಕ್ಷ್ಮ, ಆಕಾಶ ಸ್ಥೂಲ. ಹಾಗೆ ಆದ್ದರಿಂದ ಆ ಪರಮಾತ್ಮನು ಆಕಾಶವನ್ನೆಲ್ಲ ವ್ಯಾಪಿಸಿರ್ತಾನೆ. ಆಕಾಶ ಅಗ್ನಿಯನ್ನು ಸೃಷ್ಟಿ ಮಾಡಿದ, ವಾಯುವನ್ನು. ಅಲ್ಲಿಗೆ ವಾಯು ಸ್ಥೂಲವಾಯಿತು, ಹೊರಗಡೆ ಆಯಿತು. ಆಕಾಶ ಹಿಂತಡಿಕೆ ಆಯಿತು, ಕಾರಣ ಆಯಿತು, ಆತ್ಮ ಆಯಿತು, ಸೂಕ್ಷ್ಮ ಆಯಿತು. ಹೆಂಗೆ ಹೇಳ್ತೀರಾ? ಆಕಾಶಕ್ಕೂ ಇವಕ್ಕೂ ಸ್ಥೂಲ ಸೂಕ್ಷ್ಮ ಇರಲಿ. ಅದೇ ರೀತಿ ಈ
ವಾಯು ಇಲ್ಲದೆ ಇದ್ರೂ ಆಕಾಶ ಇರ್ಬೋದು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಹಾಗೆ ಅಲ್ವಾ? ನಿಮಗೆ ಟೆಸ್ಟ್ ಟ್ಯೂಬ್ ಹೇಳಿದ್ದೆ. ಟೆಸ್ಟ್ ಟ್ಯೂಬ್ನಲ್ಲಿ ಒಂದು ಕಡೆ ಮಣ್ಣು ಹಾಕಿ ಸ್ವಲ್ಪ, ಇನ್ನು ಸ್ವಲ್ಪ ನೀರು ಹಾಕಿ, ಇನ್ನು ಸ್ವಲ್ಪ ಒಂದು ಕ್ಯಾಂಡ್ಲ್ ಹಚ್ಚಿಡಿ, ಮತ್ತೆ ಅಲ್ಲಿ ಗಾಳಿಗೆ ಬಿಡಿ, ಆಮೇಲೆ ಆಕಾಶ ಇರುತ್ತೆ. ಎಲ್ಲವನ್ನೂ ತೆಗೆದುಬಿಡ್ಬೋದು, ಆಕಾಶನ ತೆಗಿಯಕ್ಕೆ ಬರೋಲ್ಲ. ಮಣ್ಣು ತೆಗೆದುಬಿಡ್ಬಿಡಿ, ನೀರು ತೆಗೆದುಬಿಡ್ಬೋದು, ಕ್ಯಾಂಡಲ್ನ ಗಾಳಿ ತೆಗೆದುಬಿಟ್ರೆ ಕ್ಯಾಂಡಲ್ ಆಫ್ ಆಗ್ಬಿಡುತ್ತೆ, ಅದನ್ನು ತೆಗೆದುಬಿಡ್ಬೋದು. ಗಾಳಿ ತೆಗೀರಿ ನೋಡೋಣ, ಆ ಟೆಸ್ಟ್ ಟ್ಯೂಬಿಂದ ತೆಗಿಯಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಯಾವತ್ತು ಸೂಕ್ಷ್ಮವಾಗಿರೋದು ತೆಗಿಯಕ್ಕೆ ಬರಲ್ಲ, ಅದು ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಳಬೇಕು. ಅಂದರೆ ಆಕಾಶವನ್ನೂ ಕೂಡ ತೆಗಿಬಹುದು. ಎಲ್ಲಿ 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 ತೆಗಿಬಹುದು ಆಕಾಶ? ಎಚ್ಚರ ಕನಸಿನಲ್ಲಿ ಆಕಾಶ ಇದ್ದೇ ಇರುತ್ತೆ. ಹಾಗೆ ನೋಡ್ರಿ, ಯಾಕೆ ನಿದ್ದೆಯಲ್ಲಿ ಆಕಾಶ ಇಲ್ಲ? ಯಾಕೆ? ಆ ಆಕಾಶಕ್ಕಿಂತಲೂ ಆತ್ಮ ಇನ್ನೂ ಸೂಕ್ಷ್ಮ. ಅದರಿಂದ ಆ ಆತ್ಮನ ತೆಗಿಯಕ್ಕೆ ಬರೋಲ್ಲ. ನೀವು ಎಲ್ಲಿದ್ರೂ ಆತ್ಮ ಇರ್ತಾನೆ. ಎಚ್ಚರ ಇರಲಿ ಆತ್ಮ ಇರ್ತಾನೆ, ಕನಸಿರಲಿ ಆತ್ಮ ಇರ್ತಾನೆ, ನಿದ್ದೆ ಇರಲಿ ಆತ್ಮ ಇದ್ದೇ ಇರ್ತಾನೆ. ಯಾವತ್ತು ಮುಖ್ಯವಾದ ಕಾರಣ ಹೋಗೋದಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಸದ್ಬ್ರಹ್ಮವೇ ಪರಮಾರ್ಥವೆಂದು ನಿಶ್ಚಯಿಸಬೇಕು. ಅಲ್ಲಿ ಏನಾಯಿತು? ಇವೆಲ್ಲ ಈ ಸೃಷ್ಟಿಗಳ ವಿಚಾರ ಇಷ್ಟೆಲ್ಲ ಹೇಳಿದ್ದಕ್ಕೆ ನಮಗೆ ಕೊನೆಗೆ ಅದರ ಸಾರಾಂಶ ಜಿಷ್ಟೇನು ಅಂತಂದರೆ, ಪರಮಾತ್ಮನೇ ಸತ್ಯ, ಬ್ರಹ್ಮ ಸತ್ಯ, ಅವನೇ ಮೂಲ, ಅವನೇ ಕಾರಣ, ಅವನೇ ಬೀಜ, ಅವನನ್ನು ನಾನು ಅರ್ಥಕೋಬೇಕೇ ಹೊರತು ಸೃಷ್ಟಿಗಳು ನನಗಲ್ಲ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಉತ್ಪತ್ತಿಯನ್ನು ಹೇಳಿರುವುದು ಆತ್ಮೈಕತ್ವಕ್ಕೆ ಉಪಾಯವಾಗಿ ಹೇಳಿದೆ. ಈ ಸೃಷ್ಟಿಗಳ ವಿಚಾರ ಇಷ್ಟೆಲ್ಲ ಹೇಳಿದೆಯಲ್ಲ ಯಾತಕ್ಕೋಸ್ಕರ? ನಿಜವಾಗ ಸೃಷ್ಟಿ ಹಂಗಾಯಿತು ಅಂತ ತಿಳ್ಕೊಳ್ಳೋದಕ್ಕಲ್ಲ, ಆತ್ಮನಲ್ಲಿ ನೆಲೆ ನಿಲ್ಲಲಿ ಅಂತ ಹೇಳೋದಕ್ಕೆ. ಆದ್ದರಿಂದ ಈ ಶ್ರುತಿಗೆ ಕಾರ್ಯಸತ್ಯತ್ವದಲ್ಲಿ ತಾತ್ಪರ್ಯವಿದೆ ಎಂದು ತಿಳಿಯುವುದು ಸರಿಯಲ್ಲ. ಕಾರ್ಯ ಯಾವತ್ತೂ ಸತ್ಯವಲ್ಲ, ಕಾರಣವೇ ಸತ್ಯ. ಆ ಕಾರಣದಲ್ಲೂ ಹಿಂದಡಿಕೆ ಹೋಗಬೇಕು ಅಂತ ಹೇಳ್ತಾರೆ. ಇಷ್ಟು ನಮ್ಗೆ ಚೆನ್ನಾಗಿ ಅರ್ಥ ಆಯ್ತು. ಇವಾಗ 16ನೇ ಮಂತ್ರ. ಆಶ್ರಮ ಸ್ತ್ರೀ ವಿಧಾಹೀನ ಮಧ್ಯಮೋತ್ಕೃಷ್ಯ ದೃಶ್ಯಯಃ ಉಪಾಸನೋಪರಿಷ್ಟೇಯಂ ತದರ್ಥಮನು ಕಮ್ಮಯ. ಇಲ್ಲಿ ಹಿಂದಿನ ಮಧ್ಯಮ, ಉತ್ತಮ, ಉತ್ಕೃಷ್ಟ ಅನ್ನೋ ಬೇರೆ ಬೇರೆ ದೃಷ್ಟಿಭಾವಗಳಿಂದ ಈ ಉಪಾಸನೆಗೋಸ್ಕರ ಇವನ್ನ ಹೇಳಿದೆ ಅಂತ. ಅಂದರೆ ಇಲ್ಲಿ 3 ಥರ ಅಧಿಕಾರಿಗಳಿರ್ತಾರೆ. ಇವಾಗೆಲ್ಲ ಹೇಳೋ ಸಾರಾಂಶ ಮೊದಲೇ ಹೇಳ್ಬಿಡ್ತೀನಿ, ನಿಮಗೆ ಕ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದು ಅದ್ವೈತ ಪ್ರಕರಣ ಗೌಡಪಾದ ಹೃದಯದಲ್ಲಿ. ಆದ್ದರಿಂದ 3 ಥರ ಜನಗಳಿರ್ತಾರೆ: ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ, ಅಧಮಾಧಿಕಾರಿ. ಫಸ್ಟ್ ಗ್ರೇಡು, ಸೆಕೆಂಡ್ ಗ್ರೇಡು, ಥರ್ಡ್ ಗ್ರೇಡು. ಈ ಫಸ್ಟ್ ಗ್ರೇಡ್ನವರಿಗೆ ಆತ್ಮತತ್ವವನ್ನು, ಮತ್ತು ಇವರು ತುಂಬ ಕಡಿಮೆ, ಪ್ರಪಂಚದಲ್ಲಿ ಎಲ್ಲೋ ಒಬ್ಬ ಕಶ್ಚಿದ್ದೀರ ಅಂತಾರೆ, ಅವರಿಗೆ ನೇರವಾಗಿ ತತ್ವವನ್ನು ತಿಳಿಸ್ಕೊಟ್ಬಿಡ್ತಾರೆ. ಯಾವುದದು? ಆತ್ಮಾವಾರೆ ದ್ರಷ್ಟವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯೋ. ಶ್ರವಣವನ್ನೇ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು, ಧ್ಯಾನ ಅಂತ ಹೇಳ್ಬಿಡ್ತಾರೆ. ಅವ್ರದ್ದು ಮುಗ್ದೋಗಿತ್ತು. ಇನ್ನು ಈ ಥರ ತುಂಬ ಕಡಿಮೆ ಜನ ಇರ್ತಾರೆ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಮಧ್ಯಮಾಧಿಕಾರಿಗಳು. ಇವರಿಗಿಂತ ಅಂತಃಕರಣ ಶುದ್ಧಿ ಕಡಿಮೆ ಇರುತ್ತೆ, ಏಕಾಗ್ರತೆ ಕಡಿಮೆ ಇರುತ್ತೆ. ಅವ್ರಿಗೇನಾಗತ್ತೆ? ಉಪಾಸನೆ ಹೇಳ್ತಾರೆ ಅಂತ. ಉಪಾಸನೆ, ಬ್ರಹ್ಮಲೋಕ ಉಪಾಸನೆ, ಇಂಥವೆಲ್ಲ ಬೇಕಾದಷ್ಟು ಉಪಾಸನೆಗಳಿದೆ ಉಪನಿಷತ್ತುಗಳಲ್ಲಿ. ಅಹಂಗ್ರೋಪಾಸನೆ, ಓಂಕಾರ ಉಪಾಸನೆ, ವೈಶ್ವಾನರ, ತೈಜಸ, ಪ್ರಾಜ್ಞನ ಉಪಾಸನೆ, ಸೂರ್ಯನ ಉಪಾಸನೆ ಅಲ್ವಾ? ಹೀಗೆ ಬೇಕಾದಷ್ಟು ಉಪಾಸನೆಗಳಿದೆ. ಇದು ಮಧ್ಯಮಾಧಿಕಾರಿಗಳಿಗೆ. ಇನ್ನು ಕೆಳಗಡೆ ಮಟ್ಟದವರಿಗೆ ಕರ್ಮಕಾಂಡದಲ್ಲಿದೆ. ಏನಿದೆ ಅವರಿಗೆ? ಈ 3 ಲೋಕಗಳಿಗೆ ಹೋಗ್ಬೋದು. ಯಾವ್ಯಾವುದು? ಮನುಷ್ಯ ಲೋಕ ಬೇಕು ಅಂತಂದರೆ ಮಕ್ಕಳಿಂದ ಆ ಕಾರ್ಯಗಳನ್ನ ಮಾಡಿಸ್ಕೋಬೇಕು.
ಪಿತೃಲೋಕ ಬೇಕು ಅಂದರೆ ಕರ್ಮಕಾಂಡದಲ್ಲಿ ಹೇಳಿರೋ ಆ ಯಾಗಯಜ್ಞಗಳನ್ನ ಮಾಡಬೇಕು, ಪಿತೃಲೋಕಕ್ಕೆ ಹೋಗ್ತಾರೆ, ಆ ಫಲಗಳನ್ನ ಪಡೀತಾರೆ. ಇನ್ನು ದೇವಲೋಕ, ಹೀಗೆ 3 ಲೋಕಗಳು ಇರುತ್ತೆ. ಅವರವರಿಗೆ ತಕ್ಕಂತೆ ಸುಲಭವಾದ ಸಾಧನೆಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನು ಉತ್ತಮ ಅಧಿಕಾರಿಗೆ ಶ್ರವಣ ಮನನ ಧ್ಯಾನ ಹೇಳಿದ್ರಲ್ಲ, ಅದೇನಾದರೂ ಪೂರ್ತಿ ಆಗೋಯ್ತು ಅಂದರೆ ಅದು PhD ಕ್ಲಾಸ್ ಇದ್ದಂಗೆ. ಇನ್ನು ಅವನು ಮತ್ತೆ ಸಾಧನೆ ಇಲ್ಲ, ಅವನು ತತ್ವದಲ್ಲಿ ನಿಂತು ಬಿಡ್ತಾನೆ ಅನ್ನೋದು ಇಷ್ಟು ಸಾರಾಂಶ. ಈಗ ನಾನು ಅದನ್ನು ಹೇಳ್ತಾ ಹೋಗ್ತೀನಿ, ನಿಮಗೆ ಬೇಗ ಅರ್ಥ ಆಗುತ್ತೆ. ಈ ಕರ್ಮ ಉಪಾಸನೆ ವಾಕ್ಯಗಳಿಗೆ ಗತಿ ಏನು? ಕರ್ಮ, ಅದಕ್ಕೆ ವೇದಗಳಲ್ಲಿ 3 ಭಾಗ ಉಂಟು: ಕರ್ಮಕಾಂಡ, ಜ್ಞಾನಕಾಂಡ. ಆ ಕಾಂಡದಲ್ಲಿ ಉಪಾಸನಾ ಕಾಂಡ ಅಂತ ಒಂದು. ಒಟ್ಟಿನಲ್ಲಿ ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ. ಜ್ಞಾನಕಾಂಡ ಅಂತ ಅನ್ನೋದು ಫಸ್ಟ್ ಗ್ರೇಡ್ ಸ್ಟೂಡೆಂಟ್ಸ್ಗೆ, PhD ಸ್ಟೂಡೆಂಟ್ಸ್ಗೆ. ಎರಡನೇದು ಸೆಕೆಂಡ್ ಗ್ರೇಡ್ ಮಧ್ಯಮಾಧಿಕಾರಿಗಳಿಗೆ, ಏನದು ಉಪಾಸನೆ. ಇನ್ನು ಮೂರನೇದು ಕರ್ಮಕಾಂಡದಲ್ಲಿ ಹೇಳಿರೋ ಯಾಗ, ಯಜ್ಞ, ಹೋಮ, ಹವನ ಇಂಥವು. ಈಗ ನಾವು ಇದನ್ನ ನಮ್ಮ ಇದಕ್ಕೆ ಈಗಿನ ಕಲಿಯುಗದಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಮೊದಲನೇ ಗ್ರೇಡ್ನವರು ಯಾರು? ರಮಣ ಮಹರ್ಷಿಗಳಂತವರು. ಅವ್ರೇನು ಮಾಡಿದ್ರು? ಹೋಗಿದ್ದೆ ಧ್ಯಾನವನ್ನೇ ಮಾಡಿಬಿಟ್ಟು ತತ್ವದಲ್ಲಿ ನಿಂತುಬಿಟ್ರು. ಅವರು ಫಸ್ಟ್ ಗ್ರೇಡ್. ಇನ್ನು ಸೆಕೆಂಡ್ ಗ್ರೇಡ್ನವರು ಶಾಸ್ತ್ರದಲ್ಲಿ ಹೇಳಿರೋ ಉಪಾಸನೆಗಳು ಮಾಡೋದು ಕಷ್ಟ. ಅದಕ್ಕೋಸ್ಕರ ಪುರಾಣಗಳಲ್ಲಿ ಹೇಳಿರೋ ಸಾಧನೆಗಳಾದ ರಾಮ, ಕೃಷ್ಣ, ಗೋವಿಂದ ಜಪ ಮಾಡಿಕೊಂಡು ಅದೇ ತತ್ವವನ್ನು ಮುಟ್ಬೋದು ಅಂತ. ಮೂರನೇವರು ಕರ್ಮಕಾಂಡ ಅಂತ, ಯಾಗ, ಯಜ್ಞ, ಹೋಮ, ಹವನಗಳು. ಇದು ಉಪನಿಷತ್ತುಗಳಲ್ಲಿ ಹೇಳಿರೋದು. ಈಗ ಯಾರು ಹೇಳ್ಕೊಡೋರಿಲ್ಲ, ಅದನ್ನು ತೋರಿಸ್ಕೊಡೋರಿಲ್ಲ, ಮಾಡೋರು ಇಲ್ಲ, ಹೇಳೋರು ಇಲ್ಲ. ಮತ್ತೇನು ಮಾಡಬೇಕು? ನಮಗೆ ಪುರಾಣಗಳಲ್ಲಿ ಹೇಳಿರೋ ಇಂಥವನ್ನು ಮಾಡಬೇಕು. ಏನು? ಪೂಜೆ ಪುನಸ್ಕಾರಗಳು, ಜಪ, ತಪ, ವ್ರತ, ನಿಯಮ, ಗಂಗಾ ಸ್ನಾನ, ಉಪವಾಸ, ಯಾತ್ರೆ, ಇಂಥ ಮಾಡಬೇಕು. ಮತ್ತು ಈ ಲಕ್ಷ್ಮಿ ಬೇಕು, ಹಣ ಬೇಕು, ಲಕ್ಷ್ಮೀ ಪೂಜೆ, ವಿದ್ಯೆ ಬೇಕು, ಸರಸ್ವತಿ ಪೂಜೆ. ನಾವು ಭಗವದ್ಗೀತೆಯಲ್ಲಿ ನೋಡ್ತಾ ಇದ್ವಿ ಇವಾಗ ಇದೇ ವಿಚಾರ ಅಲ್ವಾ? ಮತ್ತು ಈ ಥರ ನಮಗೆ ನಿರ್ವಿಘ್ನವಾಗಿ ನಡಿಬೇಕು ಗಣಪತಿ ಪೂಜೆ. ನಮ್ಗೆ ಏನೋ ತೊಂದರೆಗಳಾಗಿದೆ, ಅವುಗಳ ಆ ಕೆಲಸಗಳಲ್ಲಿ ಅಡಚಣೆ ಇದೆ, ನಿವಾರಣೆಗೆ ಸತ್ಯನಾರಾಯಣ ಪೂಜೆ, ಆರೋಗ್ಯ ಬೇಕು, ಸೂರ್ಯನ ಪೂಜೆ. ಹೀಗೆ ಪುರಾಣಗಳಲ್ಲಿ ಹೇಳಿರೋದನ್ನು ನಾವು ಅಳವಡಿಸ್ಕೋಬೇಕು ಅಂತ ಸಾರಾಂಶ. ಹೀಗೆ ನೋಡ್ರಿ, ಇದನ್ನು ನೋಡ್ತಾ ಹೋಗೋಣ. ಅಲ್ಲಿಗೆ ಕರ್ಮ, ಉಪಾಸನ, ಜ್ಞಾನ 3 ಗತಿಗಳು, 3 ಜನ ಗ್ರಡೇಷನ್ಸು ವಿತ್ ಸ್ಟೂಡೆಂಟ್ಸ್ಗಳಿಗೆ ಅಂತ. ಇಲ್ಲಿ ಅವನಿಗೊಂದು ಶಂಕೆ ಬರುತ್ತೆ, ಅದರ ಮೇಲೆ ಒಂದು ಪ್ರಶ್ನೆ ಹಾಕ್ತಾನೆ ಅವನು. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನಾದ ಪರಮಾತ್ಮರೊಬ್ಬನೇ ಪರಮಾರ್ಥವೋ, ಮಿಕ್ಕದ್ದೆಲ್ಲವೂ ಹುಸಿ ಎಂಬುದೇ ನಿಜವಾದರೆ? ಇದು ಅವನ ಪ್ರಶ್ನೆ, ಪೂರ್ವ ಪಕ್ಷಿದು. ಏನಪ್ಪ, ಆತ್ಮನನ್ನೇ ಕಂಡ್ಕೋಬೇಕು, ಅವನನ್ನೇ ಶ್ರವಣ ಮಾಡಬೇಕು, ಅವನನ್ನೇ ಧ್ಯಾನ ಮಾಡಬೇಕು ಅಂತ ಹೇಳಿದೆಯಲ್ಲ, ಅದಕ್ಕೇನು ಮಾಡ್ತೀಯಾ ಅಂತ. ಆತ್ಮನಿಷ್ಠನೋ ಅವನನ್ನೇ ಮಾಡ್ಕೋಬೇಕು ಅಂತ ಹೀಗೆ ಹೇಳಿದ್ದಾರೆ ಅಂತ. ಇನ್ನ ಬೇರೆ ಕಡೆ ಆತ್ಮನನ್ನೇ ಉಪಾಸನೆ ಮಾಡಬೇಕು. ಈ ಶ್ರುತಿಗಳಲ್ಲಿ ಜ್ಞಾನವಲ್ಲದೆ ಉಪಾಸನೆಯನ್ನು ಉಪದೇಶಿಸಿದೆ. ಇವತ್ತನೇ ಹೇಳಿದ್ನಲ್ಲ ಅದು. ಜೀವವಿರುವವರೆಗೂ ಈ ಅಗ್ನಿಹೋತ್ರ ಹೋಮಗಳನ್ನು ಮಾಡಬೇಕು. ಕರ್ಮಕಾಂಡದಲ್ಲಿ ಹೇಳೋದು ಅಗ್ನಿಹೋತ್ರಾದಿಗಳು. ಈ ಉಪಾಸನೆ ಕೂಡ ಅಷ್ಟೇ. ಜೀವ ಪ್ರಾಣ ಹೋಗುವವರೆಗೂ, ಕೊನೆಯವರೆಗೂ ಈ ಉಪಾಸನೆಗಳನ್ನ, ಅಂದರೆ ಭಾವನಾ ರೂಪವಾದ್ದು, ಕರ್ತೃತಂತ್ರವ ರೂಪವಾದ್ದು ಸಾಧನೆಗಳು ಮಾಡ್ತಾನೇ ಇರಬೇಕು ಅಂತ ಇವು ಅರ್ಥ ಬರುತ್ತಿದ್ದು ಅಂತ. ಎಂದು ಮುಂತಾಗಿ ಕರ್ಮಗಳನ್ನ ವಿಧಿಸಿರೋದು ಏಕೆ ಅಂತ ಅವನು ಪ್ರಶ್ನೆ ಕೇಳ್ತಾ ಇದ್ದಾನ. ಇದಕ್ಕೆ ಹೇಳಿರುವಂತೆ ಒಂದು ಪರಿಹಾರವನ್ನು ಹೇಳಬಹುದು. ಭವಿಷ್ಯ ದೃಷ್ಟಿಯಿಂದ ಮುಂದೆ ಶ್ರುತಿಯಲ್ಲಿ ಆತ್ಮಿಕತ್ವವನ್ನು ಹೇಳಲಾಗುವುದು ಎಂಬುದು ಲಕ್ಷ್ಯದಲ್ಲಿಟ್ಟುಕೊಂಡು ಇಲ್ಲಿ ಜೀವ ಪರಮಾತ್ಮರ ಭೇದವನ್ನು ಗೌಣವಾಗಿ ಹೇಳಿದೆ ಎಂದು ಸಿದ್ಧಾಂತಿಯು ಹೇಳಬಹುದು. ಆದರೆ ಹೀಗೆ ಶ್ರುತಿಯು ನಿಜವಾಗಿಲ್ಲದ ಭೇದವನ್ನಿಟ್ಟುಕೊಂಡು ಕರ್ಮವನ್ನು, ಉಪಾಸನೆಯನ್ನು, ಜ್ಞಾನವನ್ನು ಗೌಣವೃತ್ತಿಯಿಂದ ಹೇಳಿರುವುದೇಕೆಂಬುದು ಈ ಶಂಕೆ ಹೇಳಿದೆ ಅಂತ ಅವನು. ಈಗಿನ ಶಂಕೆ
ಚಕ್ಕೆ ಕರ್ಮವನ್ನ ಉಪಾಸನೆಯನ್ನ ವಿಧಿಸಿರುವ ಬದಲಾಗಿ ನೇರಾಗಿ ಎಲ್ಲರಿಗೂ ಆತ್ಮಜ್ಞಾನ ತತ್ವವನ್ನೇ ಏತಕ್ಕೆ ಉಪದೇಶಿಸಬಾರದು ಎಂಬುದೇ ಶಂಕೆ ಮಾಡಿಕೊಂಡಿರುವ ಪೂರ್ವ ಪಕ್ಷಿ. ಈ ಪೂರ್ವ ಪಕ್ಷಿದು ಪ್ರಶ್ನೆ ಏನು ಗೊತ್ತಾ, ಇಷ್ಟರಲ್ಲೇ ಅಲ್ಲ ಸ್ವಾಮಿ, ಸುಮ್ಮನೆ ಒಂದೇ ಸಾರಿ ಶ್ರವಣ ಮನನ ಧ್ಯಾನ ಅದು ಹೇಳಿಬಿಟ್ಟು ಎಲ್ಲರೂ ನೀವು ಇದು ಮಾಡ್ರಪ್ಪ ಮುಕ್ತರಾಗ್ತೀರ ಅಂತ ಹೇಳೋದು ಬಿಟ್ಟು ಅವರಿಗೆ ಉಪಾಸನೆಗೆ ಮತ್ತು ಈ ಕರ್ಮಕಾಂಡದ್ದು ಯಾಕೆ ಹೇಳಬೇಕು ಅಂತ ಒಂದು ಪ್ರಶ್ನೆ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ. ಈ ಥರ ಫಸ್ಟ್ ಗ್ರೇಡು, ಸೆಕೆಂಡ್ ಗ್ರೇಡು, ಥರ್ಡ್ ಗ್ರೇಡು ಯಾಕೆ ಹೇಳ್ತಾ ಇದ್ದಾರೆ? ಯಾರಿಗಾದ್ರೂ ಅರ್ಥ ಆಯ್ತಾ ಇಲ್ಲಿ ಉತ್ತರ? ನಮಗೆ ಸಿಕ್ಕೋಯ್ತು ಉತ್ತರ, ಇಲ್ಲೇ ಸಿಕ್ಕೋಯ್ತು. ಯಾಕೆ ಅಂತಂದರೆ ಎಲ್ಲರಿಗೂ ಒಂದೇ ಸಾರಿ ಆತ್ಮತತ್ವವನ್ನು ಶ್ರವಣ ಮಾಡಿ ಮನನ ಮಾಡಿ ಧ್ಯಾನ ಮಾಡಿ ತತ್ವದಲ್ಲಿ ನಿಲ್ಲಕ್ಕೆ ಬರಲ್ಲ. ಯಾಕೆಂದರೆ ಧ್ಯಾನ ಅಂದರೆ ಗೊತ್ತಿಲ್ಲ. ನಾವು ತಿಳ್ಕೊಂಡಿರೋ ಧ್ಯಾನ ಕರ್ತೃತಂತ್ರವಾದ್ದು. ಆದರೆ ಭಗವದ್ಗೀತೆಯಲ್ಲಿ ಹೇಳಿರೋ ಧ್ಯಾನ, ನಿಧಿಧ್ಯಾಸನ ಇವು ನಾವು ಚೆನ್ನಾಗಿ ನೋಡಿದ್ವಿ. 6ನೇ ಅಧ್ಯಾಯ ನೋಡಿದ ಮೇಲೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಧ್ಯಾನ ಅಂದರೆ ಏನು ಅಂತನ್ನೋದು ಅಲ್ವಾ. ಈ ಧ್ಯಾನ ಯೋಗವನ್ನು ನಾವು ಕೇಳಿದ್ವಿ, ಅಧ್ಯಯನ ಮಾಡಿದ್ವಿ. ನಿಜವಾಗ್ಲೂ ನಾವು ಪುಣ್ಯ. ಅಟ್ಲೀಸ್ಟ್ ಶಂಕರಾಚಾರ್ಯ ಇದಕ್ಕೆ ಏನು ಅರ್ಥ ಮಾಡಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಯ್ತಲ್ವ. ಅದಕ್ಕೋಸ್ಕರ ಆದ್ದರಿಂದ ಅವನು ಹೇಳೋದು ಎಲ್ರಿಗೂ ಒಂದೇ ಸಾರಿ ನೇರವಾದ ಜ್ಞಾನ PhD ಕ್ಲಾಸ್ ಹೇಳ್ಬಿಡ್ಬೇಕಾಯ್ತು ಸ್ವಾಮಿ, ನೀವು ಯಾಕೆ ಕರ್ಮಕಾಂಡ ಉಪಾಸನೆ ಕಾಂಡ ಹಿಂಗೆಲ್ಲ ಭೇದ ಮಾಡ್ತೀರಾ ಅಂತ ಅವನು ಹೇಳೋದು. ಯೋಗ್ಯತೆ ಇರಬೇಕಲ್ಲ ನಮಗೆ. ಅಂತಃಕರಣ ಎಲ್ರಿಗೂ ಒಂದೇ ಥರ ಇರುತ್ತಾ? ಇರುತ್ತಿಲ್ಲ. ಈಗ ನೋಡ್ರಿ, ನಾವು ನೇರವಾದ ಶ್ರವಣ ಮನನ ಧ್ಯಾನ ಮಾಡ್ತೀವಿ. ಎಷ್ಟು ಜನ ಬರ್ತಾರೆ ನಮ್ಮ ಇದಕ್ಕೆ ಪ್ರವಚನಕ್ಕೆ? ಬರೋದಿಲ್ಲ. ಯಾಕೆ? ಇದು ಹೊಂದೋದಿಲ್ಲ. ತತ್ವದಲ್ಲಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅರ್ಥ ಮಾಡ್ಕೊಂಡ್ರು ಸಾಧನೆ ಮಾಡೋದು ಕಷ್ಟ. ಸಾಧನೆ ಮಾಡಿದ್ರು ತತ್ವದಲ್ಲಿ ನಿಲ್ಲೋದು ಕಷ್ಟ. ಅದಕ್ಕೋಸ್ಕರನೇ ಈಗ ನೀವು ಒಂದು ಹರಕತೆ ಏರ್ಪಾಡು ಮಾಡಿರಿ. 1000 ಜನ ಸೇರ್ತಾರೆ, 5000 10,000 ಜನ ಸೇರ್ತಾರೆ. ಅದೇ ನೀವು ಬೇರೆ ವಿಚಾರಗಳೇನಾದರೂ ಹೇಳ್ರಿ, ಪುರಾಣಗಳು ಅವು, ಅಲ್ಲೂ ಅಷ್ಟೇ ಕಡಿಮೆ ಜನ ಆಗ್ತಾರೆ. ನೀವು ಉಪನಿಷತ್ತುಗಳು ಇಂಥವು ಹೇಳ್ತೀವಿ ಅಂತ ಕೇಳ್ರಿ, ಫಿಲ್ಟರ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಹೀಗೆ ಅಧಿಕಾರಿಗಳಲ್ಲಿ ತಾರತಮ್ಯ ಇರುತ್ತೆ. ಆದ್ದರಿಂದ ಎಲ್ರಿಗೂ ಒಂದೇ ಹೇಳಕ್ಕೆ ಬರಲ್ಲ. ಈಗ PhD ಕ್ಲಾಸ್ ಇದೆ, ಕಾಲೇಜ್ ಇದೆ, MSc ಇದೆ, BSc ಇದೆ, ಕಾಲೇಜ್ ಇದೆ, PUC ಇದೆ, ಹೈಸ್ಕೂಲ್ ಇದೆ, ಮಿಡ್ಲ್ ಸ್ಕೂಲ್ ಇದೆ, LKG ಇದೆ. ಎಲ್ರಿಗೂ ಒಂದೇ ಥರ PhD ಕ್ಲಾಸ್ ಪಾಠ ಮಾಡಿದ್ರೆ ಹೊಂದೋದಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರ ಹಂಗಾಗೋದಿಲ್ಲಪ್ಪ. ವ್ಯವಹಾರದಲ್ಲೂ ಕೂಡ ಇಷ್ಟು ವ್ಯತ್ಯಾಸ ಇರೋದ್ರಿಂದ ನೀನು ಪಾರಮಾರ್ಥ ಇದು ಅತ್ಯಂತ ಸೂಕ್ಷ್ಮವಾಗಿದೆ. ಅಂಥದ್ರಲ್ಲಿ ನೀನು ಎಲ್ರಿಗೂ ಒಂದೇ ಸಾಧನೆ ಹೇಳಿಬಿಡಿದ್ರೆ ಹೇಗೆ? ಆಗೋದಿಲ್ಲ ಅಂತ. ಇನ್ನು ಒಂದು ಮಾತು, ಆತ್ಮನನ್ನೇ ನೋಡಬೇಕು, ಅವನನ್ನೇ ಹುಡುಕಿ ಅರ್ಥಕೊಳ್ಬೇಕು, ಆತ್ಮನನ್ನೇ ಉಪಾಸನೆ ಮಾಡಬೇಕು ಮುಂತಾದ ಕೆಲವು ವಾಕ್ಯಗಳು ಜ್ಞಾನವನ್ನೇ ಉಪದೇಶಿಸಿದೆಯೇ ಹೊರತು ಅವನು ಹೀಗೆಂದು ಕೃತವನ್ನು ಸಂಕಲ್ಪವನ್ನು ಮಾಡಬೇಕು ಎಂಬ ವಾಕ್ಯದಲ್ಲಿ ವಿಧಿಸಿರುವಂತೆ ಕಾಲಾಂತರದಲ್ಲಾಗುವ ಫಲವನ್ನು ಕೊಡುವ ಉಪಾಸನೆಯನ್ನು ವಿಧಿಸಿರುವುದಿಲ್ಲ. ಆದರೂ ಆ ವಾಕ್ಯಗಳಲ್ಲಿ ಆತ್ಮದರ್ಶನಕ್ಕಾಗಿ ಶ್ರವಣ ಮನನ ಸಾಧನಗಳನ್ನು ಅಥವಾ ನಿಧಿಧ್ಯಾಸನೆಂಬ ಧ್ಯಾನ ಕ್ರಮವನ್ನು ಅಲ್ಲಿ ಉಪದೇಶಿಸಿಯೇ ಇರುತ್ತದೆ. ಪರಮಾರ್ಥವಾಗಿ ಆತ್ಮನೊಬ್ಬನೇ ಇದ್ದಾನೆ ಎಂಬುದೇ ನಿಜವಾದರೆ ಈ ಸಾಧನಗಳನ್ನಾದರೂ ಏತಕ್ಕೆ ವಿಧಿಸಬೇಕಾಗಿತ್ತು ಅಂತ ಅವನೇನು ಹೇಳ್ತಾನೆ ಗೊತ್ತಾ? ಸ್ವಾಮಿ, ನೀವು ಉಪನಿಷತ್ತುಗಳನ್ನ ವೇದಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರ. ಅಲ್ಲಿ ಹೇಳಿರದೇ ನೇರಾದ ಸಾಧನ, ಒಂದೇ ಸಾಧನ ಹೇಳಿರೋದು. ಮತ್ತೆ ಈ ಉಪಾಸನೆ ಕರ್ಮಕಾಂಡ ಯಾಕೆ ಹೇಳಿದೆ ಅಂತಂದ್ರೆ ಸುಮ್ಮನೆ ಅದು ಐವಾಶ್ ಸ್ವಾಮಿ, ನೀವು ಅದನ್ನೇ ಸತ್ಯ ಅಂತ ಹಿಡ್ಕೊಂಡ್ಬಿಟ್ಟಿದ್ದೀರ ಅಂತ ಅವನು ಹೇಳೋದು ದಡ್ಡ ಅಲ್ವಾ? ನಮಗೆ ಅರ್ಥ ಆಗುತ್ತೆ. ಆದ್ದರಿಂದ ನೀನು ತಿಳ್ಕೊಂಡ್ರೆ ತಪ್ಪು ಅಂತ ಹೇಳ್ತಾರೆ. ಇವಾಗ ಪರಿಹಾರ ಹೇಳ್ತಾರೆ ನೋಡ್ರಿ. ಅದಕ್ಕೆ ಇವಾಗ ಪರಿಹಾರ ಹೇಳ್ತಾರೆ. ನೀನು ತಿಳ್ಕೊಂಡಿದ್ಯಲ್ಲ ಅದು ತಪ್ಪು. ಅವನೇನು ಹೇಳ್ತಾನೆ? ಉಪಾಸನೆ ಕರ್ಮಕಾಂಡ ಹೇಳೇ ಇಲ್ಲ. ಹೇಳಿದ್ದಾರೆ ಅಂತ ಇಟ್ಕೊಳ್ರಿ, ಹೇಳಿದ್ದಾರೆ ಅಂತ. ಅದು ಐವಾಶ್.
ನಿಮ್ಮ ನೇರವಾದ ಸಾಧನೆಗೆ ಅದನ್ನು ಹೊಗಳ್ತಾ ಇರ್ತಾರೆ, ಅಷ್ಟೇ ಹೊರತು ಇನ್ನೇನಿಲ್ಲ. ನೀವು ಅದನ್ನೇ ಕೂತ್ಕೊಂಡು ಸತ್ಯವಾಗಿ ಹೇಳ್ಬಿಟ್ಟಿದ್ದಾರೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ನಮಗೆ ಪಾಠ ಹೇಳ್ತಾನೆ ಅವನು. ತಪ್ಪಿದು. ಯಾಕೆ? ಅಧಿಕಾರಿಗಳಾದವರಲ್ಲಿ ಮಂದ, ಮಧ್ಯಮ, ಉತ್ತಮ ನೋಡ್ರಿ 3 ಗ್ರೇಡ್ ಸ್ಟೂಡೆಂಟ್ಸ್ ಬಂದ್ಬಿಟ್ರು. ಈ ದೃಷ್ಟಿಭೇದಗಳು ಇರೋದ್ರಿಂದ ಅವ್ರು ಯಾವ ಆಶ್ರಮದಲ್ಲಿರಲಿ, ವರ್ಣಾಶ್ರಮ ಅಥವಾ ಆಶ್ರಮ. ವರ್ಣಾಶ್ರಮ ಅಂದರೆ ಯಾವುದು ಗೊತ್ತು ನಮಗೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದನ್ನು ವರ್ಣಾಶ್ರಮಗಳು ಅಂತ ಕರೀತಾರೆ. ಬರೀ ಆಶ್ರಮ ಅಂತ ಕರೆದ್ರೆ ನಮಗೂ ಅದು ಗೊತ್ತು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಒಟ್ಟಿನಲ್ಲಿ ಇದರಲ್ಲಿ 4 ಆಶ್ರಮ, ಅದರಲ್ಲಿ 4 ಆಶ್ರಮ. ಅವ್ರು ಯಾವ ಆಶ್ರಮದಲ್ಲಿರಲಿ 3 ಥರ ಗ್ರೇಡ್ ಜನ ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ, ಸ್ಪಷ್ಟವಾಗಿ ಇರ್ತಾರೆ. ಅದಕ್ಕೋಸ್ಕರ ಇನ್ನು ಮಧ್ಯಮ ದೃಷ್ಟಿ ಇರೋವರಿಗೆ ಮನುಷ್ಯ ಲೋಕದಲ್ಲಿಯೋ ಪಿತೃಲೋಕದಲ್ಲಿಯೋ ಆಗಬೇಕಾಗಿರುವ ಪಡೆಯಬೇಕೆಂದು ಹವಣಿಸ್ತಾ ಇರ್ತಾರೆ. ಹಾಗೆ ಮಧ್ಯಮ ಫಸ್ಟ್ ಎತ್ಕೊಂತಾನೆ ಅವರು ಮಧ್ಯಮ ಹೇಳ್ತಾ ಇದ್ದಾರೆ. ಮಂದ ದೃಷ್ಟಿ ಇರೋವರಿಗೆ, ಮಂದ ದೃಷ್ಟಿ ಅಂದರೆ 3rd ಗ್ರೇಡ್ ಇನ್ನಲ್ಲಿ ಇರೋವರಿಗೆ ಅವ್ರಿಗೇನು ಕರ್ಮಕಾಂಡದ್ದು ಏನವ್ರಿಗೆ ಮನುಷ್ಯ ಲೋಕದಲ್ಲಿ ಪಿತೃಲೋಕದಲ್ಲೋ ಆಗಬೇಕಾಗಿರೋ ಫಲದ ಕಡೆ ಅವ್ರ ಗಮನ ಇರುತ್ತೆ. ಅವ್ರಿಗೆ ಆತ್ಮಗೀತ್ಮ ಬೇಡ. ಅದಕ್ಕೋಸ್ಕರ ಅವರಿಗೆ ಅಂಥ ಸಾಧನೆಗಳನ್ನ ಹೇಳಿರುತ್ತೆ ಕರ್ಮಕಾಂಡದಲ್ಲಿ. ಇವತ್ತು ನಾನು ಹೇಳಿದ್ವಲ್ಲ, ಯಾಗ, ಯಜ್ಞ, ಹೋಮ, ಹವನ ಅಥವಾ ಪೂಜೆ ಪುನಸ್ಕಾರಗಳು ಇಂಥವು. ಇನ್ನು ಮಧ್ಯಮಾದಿ ದೃಷ್ಟಿ ಇರ್ತಾರಲ್ಲ 2nd ಗ್ರೇಡ್, ಅವರಿಗೆ ದೇವಲೋಕ ಪ್ರಾಪ್ತಿ ಹೇಳಿರುತ್ತೆ ಅಥವಾ ಬ್ರಹ್ಮಲೋಕ. ಬ್ರಹ್ಮಲೋಕ ಅಂತಂದ್ರೆ ಉಪಾಸನೆ ಮಾಡಿ ಬ್ರಹ್ಮಲೋಕಕ್ಕೆ ಹೋಗೋದು. ದೇವಲೋಕ ಅಂದ್ರೆ ಅದಕ್ಕಿಂತ ಕೆಳಗೆಂದು. ಹೀಗೆ ಅವರಿಗೆ ಆ ಲೋಕಗಳನ್ನ ಹೇಳಿದೆ. ಮತ್ತೆ ಈ ಉಪಾಸನೆಗಳಲ್ಲಿ ಕೆಲವು ದೃಷ್ಟಫಲ, ಇನ್ನು ಕೆಲವು ಅದೃಷ್ಟಫಲ. ದೃಷ್ಟಫಲ ತುಂಬ ಕಡಿಮೆ. ಆ ದೃಷ್ಟಫಲ ಅಂದರೆ ಈ ಲೋಕದಲ್ಲಿಯೇ ದೊರಕುವ ಫಲ. ಈ ಉದಾಹರಣೆಗೆ ಅವೆಲ್ಲ ಹೇಳಿದೆ. ನಾವು ಉಪಾಸನೆ ಮಾಡ್ತೀವಿ, ನಮ್ಗೆ ಈ ಲೋಕದಲ್ಲೂ ಕನಸಿನಲ್ಲಿ ದರ್ಶನ ಕೊಡ್ಬೋದು, ಅಥವಾ ಎಚ್ಚರದಲ್ಲಿ ನಮಗೆ ಆ ದೇವರು ಪ್ರತ್ಯಕ್ಷ ಆಗ್ಬೋದು, ಈ ಥರದ್ದು ಆಗ್ಬೋದು. ಆದರೆ ಮುಕ್ಕಾಲು ಫಲ ನಮಗೆ ಅದೃಷ್ಟ ಫಲ ಇರುತ್ತೆ. ಅದೃಷ್ಟ ಅಂದರೆ ಏನು ಅಂದ್ರೆ ನಮ್ಮ ಕಣ್ಣು ಕಾಣೋಲ್ಲ ಫಲ. ಎಂಥದ್ದು? ನಾವು ಸತ್ತ ಮೇಲೆ ಬೇರೆ ಲೋಕ, ಈ ಶರೀರ ಹೋಗಲ್ಲ, ಬೇರೆ ಶರೀರ ಮತ್ತು ಬೇರೆ ಲೋಕ ಹೋಗಬೇಕು. ಕಾಲ ಬೇರೆ, ದೇಶ ಬೇರೆ, ಮತ್ತು ಶರೀರ ಬೇರೆ, ಇಷ್ಟು ಅಂತ ಹೇಳಿದ್ರು. ಅದು ಆ ಪದಗಳು ಬರುತ್ತೆ ಅಂತ ಅದರಲ್ಲಿ ವರ್ಣಿಸ್ತಾ ಇದ್ದಾರೆ ಅಷ್ಟೇ. ಆದ್ದರಿಂದ ಈ ಉಪಾಸನೆಗಳಿಗೆ ಅಧಿಕಾರವಾಗಿರುವವರನ್ನೇ ಇಲ್ಲಿ ಮಧ್ಯಮ ದೃಷ್ಟಿ ಉಳ್ಳವರು ಅಂತ ಹೇಳಿದ್ದಾರೆ. ಇನ್ನ ಯಾರು ಜನ್ಮರಹಿತವೂ ಅದ್ವಿತೀಯವಾಗಿರೋ ಆತ್ಮತತ್ವವನ್ನು ಅರಿತುಕೊಳ್ಳಬೇಕೆಂಬ ಕುತೂಹಲವುಳ್ಳವರಾಗಿ, ತಕ್ಕ ಅರ್ಹತೆಯುಳ್ಳವರಾಗಿ, ಅವರ ಅಂತಃಕರಣ ಶುದ್ಧಿಯಾಗಿ ಏಕಾಗ್ರತೆ ಬಂದು ಅವರು ಯಾರು ಶ್ರವಣ ಮನನ ಧ್ಯಾನ ಮಾಡೋದಕ್ಕೆ ಸಿದ್ಧವಾಗಿದ್ದಾರೋ ಅವ್ರನ್ನ ಉತ್ಕೃಷ್ಟವುಳ್ಳ ಅಧಿಕಾರಿಗಳು ಅಥವಾ ಉತ್ತಮ ಅಧಿಕಾರಿಗಳು, ಇವರು PhD ಅಂತ ಹೇಳ್ತಾ ಇದ್ದಾರೆ. ಅಂಥವರು ಇರ್ತಾರೆ. ಅವರು ಸೊ ಅವ್ರಿಗೆ ಎಂಥದ್ದು ನೇರವಾಗಿ ತತ್ವದಲ್ಲಿ ಕಂಡ್ಕೊಂಡ್ಬಿಡ್ತಾರೆ. ಅವ್ರದ್ದಾಗೋಯ್ತು PhD, ಮುಗ್ದೋಗ್ಬಿಟ್ರೆ ಅವ್ರ ಸಾಧನೆ ಮುಗ್ದೋಯ್ತು, ಇನ್ನೇನು ಮಾಡಬೇಕಾಗಿಲ್ಲ. ನನ್ನ ನಿಜವಾದ ಸ್ವರೂಪ ಆತ್ಮಸ್ವರೂಪ ಅಂತ ಗೊತ್ತಾಗ್ಬಿಡುತ್ತೆ ಅವರಿಗೆ. ಬಟ್ ಅವ್ರಿಗೆ ಸಾಧನೆ ಯಾವುದು? ಶ್ರವಣ ಮನನ ಧ್ಯಾನ, ಈ 3 ಮುಖ್ಯವಾಗಿ. ಆದರೆ ಅದಕ್ಕೆ ತಕ್ಕಂತೆ ಹಿಂದೆ ಸಹಕಾರಿ ಸಾಧನೆಗಳು ಮತ್ತು ಪರಂಪರಾ ಸಾಧನೆಗಳನ್ನ ಸೇರಿಸ್ಕೊಂಡು ಬಂದಿರಬೇಕು, ಅದು ಗೊತ್ತಿದೆ ನಮಗೆ. ಆದ್ದರಿಂದ ಇನ್ನು ಕರ್ಮದಿಂದ ಪಿತೃಲೋಕವು, ವಿದ್ಯೆಯಿಂದ ದೇವಲೋಕ. ಕರ್ಮದಿಂದ ಪಿತೃಲೋಕನೋ ಯಾವ್ದು ಬೇಕಾದರೂ ಆಗ್ಬೋದು ಕರ್ಮ ಮಾಡೋದರಿಂದ. ಇನ್ನು ಉಪಾಸನೆ ಮಾಡೋದ್ರಿಂದ ದೇವಲೋಕ ಅಥವಾ ಬ್ರಹ್ಮಲೋಕ ಅಂತ. ಕರ್ಮ ಮಾಡೋದ್ರಿಂದ ಏನಾಗುತ್ತೆ ನಮಗೆ? ಮನುಷ್ಯಲೋಕ ಅಥವಾ ಪಿತೃಲೋಕ. ಈ ಗ್ರೆಡೇಷನ್ಸ್ ಇದೆ, ನಾವು ಹೇಳಿದ್ವಿ. ನಮ್ಮ ಕೈಗೆ ನಿಮಗೆ ಆನಂದವಲ್ಲಿಯಲ್ಲಿ ತೈತರಿಯ ಉಪನಿಷತ್ ಆನಂದವಲ್ಲಿ ನಮಗೆ ಆ ಹ್ಯಾಪಿ ಅನಾಲಿಸಿಸ್ನಲ್ಲಿ ಗ್ರೆಡೇಷನ್ಸ್ ಕೆಳಗಡೆಯಿಂದ ಹೇಳಿಕೊಂಡು ಹೋಗಿದ್ವಿ. ಇಲ್ಲಿ ನಮಗೆ ಸ್ವಲ್ಪ ಸಹಾಯ ಆಗುತ್ತೆ. ಮನುಷ್ಯಲೋಕ ಆನಂದ, ಅದನ್ನೇ ಅವರು ಮನುಷ್ಯಲೋಕ ಅಂತ ಹೇಳಿದ್ದು. ಮನುಷ್ಯಲೋಕ ಆನಂದ, ಮತ್ತು ಮನುಷ್ಯ ಗಂಧರ್ವಲೋಕ ಆನಂದ,
ಪಿತೃಲೋಕ ಆನಂದ. ಆಮೇಲೆ ಆಜಾನು ದೇವತೆಗಳ ಆನಂದ. ದೇವತೆಗಳಲ್ಲಿ ಎರಡು ಥರ, ಆಜಾನು ದೇವತೆ, ಕರ್ಮ ದೇವತೆಗಳ ಆನಂದ. ಆಜಾನು ದೇವತೆ ಅಂತಂದ್ರೆ ಅವ್ರು ಹುಟ್ಟಿದಾಗ್ಲಿಂದಾನೇ ದೇವತೆಗಳಾಗಿ ಹುಟ್ಟುಬಿಟ್ಟಿರ್ತಾರೆ. ಬ್ರಾಹ್ಮಣರು ಹುಟ್ಟಲ್ಲಿ ಬ್ರಾಹ್ಮಣರು ಹುಟ್ಟುತ್ತಾರೆ ಅಂತ ಆ ಥರ. ಇನ್ನು ಕರ್ಮ ದೇವತೆಗಳು ಅಂದರೆ ಕರ್ಮವನ್ನು ಮಾಡಿ ದೇವತೆ ಪದವಿ ಬಂದಿರುತ್ತೆ. ಇವರಾದ್ಮೇಲೆ ನೆಕ್ಸ್ಟ್ ಇಂದ್ರ ಪದವಿಯ ಆನಂದ, ದೇವತೆಗಳ ಒಡೆಯ. ಆ ಇಂದ್ರ ಹೇಗಾಗ್ಬೋದು, ಅವನು ಈ 100 ಅಶ್ವಮೇಧ ಯಾಗಗಳನ್ನ ಮಾಡಿದ್ರೆ ಇಂದ್ರ ಪದವಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಜ್ಞಾಪಕ ಇದೆ ನಮಗೆ ಅಲ್ವಾ? ಇವನು ಮಾಡ್ತಾನೆ, ಯಾರು? ಶ್ರೀರಾಮಚಂದ್ರ ಮಾಡಿರ್ತಾನೆ ಒಂದ್ಸಲ. ಆಮೇಲೆ ಕೃಷ್ಣ ಭಗವಂತ ಈ ಅಶ್ವಮೇಧ ಯಾಗವನ್ನು ಮಾಡಿರ್ತಾನೆ. ಅದು ಬಿಟ್ಟರೆ ನಮಗೆ ದಶಾವತಾರದಲ್ಲಿ ಈ ಯಾರವನು ಬಲಿಚಕ್ರವರ್ತಿ ಭಕ್ತ ಪ್ರಹ್ಲಾದನ ಮಗನೋ ಮೊಮ್ಮಗನೋ ಆಗಿರ್ತಾನೆ, ಅವನು ಮಾಡ್ತಾನೆ. 99 ಅಶ್ವಮೇಧ ಯಾಗಗಳು ಮಾಡ್ಬಿಡ್ತಾನೆ. ತುಂಬ ಕಾಸ್ಟ್ಲಿ, ರಾಜರುಗಳು ಮಾಡೋ ಅಂಥದ್ದು ಎಲ್ಲರೂ ಮಾಡೋಕೆ ಆಗೋಲ್ಲ. 99 ಮಾಡಿಬಿಟ್ಟಿರ್ತಾನೆ. ಇನ್ನೊಂದು ಮಾಡಿಬಿಟ್ಟಿದ್ದಾನೆ, ಇನ್ನೇನು ಕಂಪ್ಲೀಟ್ ಆಗಬೇಕು. ಆವಾಗ ಯಾರು ಯಾವ ದೇವರು? ವಾಮದೇವನ ಅವತಾರ ಆಗೋದು ಅಲ್ಲಿ. ಬಂದಿದ್ದೆ 3 ಹೆಜ್ಜೆಗಳು ನನಗೆ ಭೂಮಿ ಕೊಡುವಂತಾನೆ. ಮೊದಲೇ ಚಿಕ್ಕದಾಗಿರ್ತಾನೆ ಅವನು ಬ್ರಾಹ್ಮಣ. ಅಯ್ಯೋ ನೀನು 3 ಹೆಜ್ಜೆ ಬೇಕಾದರೆ ಎಷ್ಟು ಬೇಕಾದ್ರೂ ಕೊಡ್ತೀನಿ ತಗೋ ಅಂತಾನೆ. ಒಂದು ಕಾಲಿನಲ್ಲಿ ಪೂರ್ತಿ ಭೂಮಿ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾನೆ. ಇನ್ನೊಂದು ಕಾಲನ್ನ ಎಲ್ಲಿ ಇಡ್ಲಿ? ಆಕಾಶ ಅಂತಾನೆ, ಆಕಾಶದಲ್ಲಿ ಇಡ್ತಾನೆ. ಇನ್ನು 3ನೇ ಕಾಲು ಎಲ್ಲಿ ಇಡ್ಲಿ ಅಂತಾನೆ, ಇನ್ನೆಲ್ಲೂ ಜಾಗ ಇಲ್ಲ, ನನ್ನ ತಲೆ ಮೇಲೆ ಇಡು ಅಂತಾನೆ ಅವನು. ಹೇಳಬೇಕು ಅಂದ್ರೆ ರಾಕ್ಷಸರ ಗುರುಗಳಾದ ಇವರು ಶುಕ್ಲಾಚಾರ್ಯರು. ರಾಕ್ಷಸರಿಗೆ ಗುರು ಯಾರಪ್ಪ ಅಂದರೆ ಶುಕ್ಲಾಚಾರ್ಯರು. ದೇವತೆಗಳಿಗೆ ಗುರು ಯಾರಪ್ಪ ಅಂತಂದರೆ ಬೃಹಸ್ಪತಿ. ಅದಕ್ಕೆ ಕೆಲವರು ಹೇಳ್ತಾರೆ, ಓಹೋ ಇವನು ಬುದ್ಧಿವಂತ, ಬೃಹಸ್ಪತಿ ಇವನು ನೋಡು ಅಂತ ಕರೀತಾ ಇರ್ತಾರೆ. ಗುರುಗಳಾಗಬೇಕಾದ್ರೆ ಬುದ್ಧಿವಂತಿಕೆ ಇರಬೇಕು ಅಂತ, ಅದಕ್ಕೋಸ್ಕರ ಹಾಗೆ. ಅವನು ಶುಕ್ಲಾಚಾರ್ಯ, ಒಂದು ಕಣ್ಣು ಇರೋದಿಲ್ಲ ಅವನಿಗೆ. ಅವನು ರಾಕ್ಷಸರಿಗೆ ಗುರು, ಎಲ್ಲ ತಪ್ಪು ಹೇಳ್ಕೊಡ್ತಾ ಇರ್ತಾನೆ. ಹಾಗೆ ಏನಾದರೂ ಇಟ್ಕೊಳ್ಳಿ, ಸುಮ್ಮನೆ ಇದೊಂದು ಬ್ರೀಫ್ ಕೊಟ್ಟೆ. ಹೀಗೆ ಲೋಕಗಳು ಬೇರೆ ಬೇರೆ ಇರುತ್ತೆ. ನಾವು ಮಾಡೋ ಫಲಕ್ಕೆ ತಕ್ಕಂತೆ ಬೇರೆ ಬೇರೆ ಗ್ರೇಡೇಷನ್ಸು, ಅವು ಬೇರೆ ಬೇರೆ ಪೂಜೆ ಪುನಸ್ಕಾರಗಳಿರುತ್ತೆ. ಇವನ್ ಬಿಟ್ಟು ಇನ್ನೂ ಕೆಲವಿದೆ. ಸ್ಮಶಾನದಲ್ಲಿ ಹೋಗಿ ಮಾಡೋದು, ಅವೆಲ್ಲ ವಾಮನಾಚಾರ ಅಂತ ಹೇಳ್ತಾರೆ. ಆ ಸ್ಮಶಾನದಲ್ಲಿ ಆ ಭೂತ ಪಿಶಾಚಿಗಳನ್ನ ಮಾಡೋದು, ಅವೆಲ್ಲ ತುಂಬ ಸ್ವಲ್ಪ ಬೇಗ ನಿಮಗೆ ಸಿದ್ಧಿ ಆಗ್ಬಿಡುತ್ತವು. ಆ ರಾಕ್ಷಸರು, ಆ ಪಿಶಾಚಿಗಳು ನಿಮ್ಮ ಹತೋಟಿಗೆ ಬಂದ್ಬಿಡ್ತಾರೆ. ನೀವು ಹೇಳ್ದಂಗೆ ಕೇಳೋಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ದೊಡ್ಡ ರಾಮಾಯಣ. ಅದಕ್ಕೆ ಕೆಲಸ ಕೊಡಬೇಕು, ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ನಮ್ಮನ್ನೇ ತಿಂದಾಕ್ಬಿಡ್ತೀವಿ ಅಂತಾರೆ. ಅದಕ್ಕೆ ಇವೆಲ್ಲ ಕೆಟ್ಟ ಸಾಧನೆಗಳು ಮಾಡೋಕ್ಕೆ ಹೋಗ್ಬಾರ್ದು. ರಾಮಕೃಷ್ಣ ಪರಮಹಂಸರು ಸ್ಮಶಾನಕ್ಕೆ ಹೋಗಿ ಅಲ್ಲೂ ಕೂಡ ಸಾಧನೆ ಮಾಡ್ತಾರೆ. ಯಾರು? ಆಕೆ ಹೆಸರೇನೋ ಇದೆ, ಕರ್ಕೊಂಡೋಗಿ ಆ ಸಾಧನೆಗಳನ್ನೆಲ್ಲ ರಾಮಕೃಷ್ಣ ಪರಮಹಂಸರು ಮಾಡ್ತಾರೆ. ಆ ಎಮ್ಮನ ಹೆಸರೇನು ಗೊತ್ತಾ ನಿಮಗೆ? ನನಗೆ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ರಾಮಕೃಷ್ಣ ಜೀವನ ಚರಿತ್ರೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸ್ಮಶಾನಕ್ಕೆ ಕರ್ಕೊಂಡೋಗಿ ಸಾಧನೆ ಮಾಡಿಸ್ತಾ ಇರ್ತಾರೆ. ಭೈರವಿ ಏನೋ ಹೇಳ್ತಾರೆ ಅವರಿಗೆ. ರಾಮಕೃಷ್ಣ ಪರಮಹಂಸರು ಚರ್ಚ್ಗೆ ಹೋಗಿ ಸಾಧನೆ ಮಾಡಿದ್ದಾರೆ, ಜೀಸಸ್ನ ಪ್ರತ್ಯಕ್ಷ ಮಾಡ್ಕೊಂಡಿದ್ದಾರೆ. ಮಸೀದಿಗೆ ಹೋಗಿ ಸಾಧನೆ ಮಾಡಿದ್ದೆ, ಅಲ್ಲಿ ಅಲ್ಲಾನ ಪ್ರತ್ಯಕ್ಷ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಅವರು ಎಲ್ಲ ಥರ ಸಾಧನೆಗಳನ್ನು ಮಾಡಿದ್ದಾರೆ. ಹೇಳಬೇಕು ಅಂದರೆ ಈಗಿನ ಕಲಿಯುಗದಲ್ಲಿ ರಾಮಕೃಷ್ಣ ಪರಮಹಂಸರು ಮಾಡಿದಷ್ಟು ಸಾಧನೆಗಳನ್ನ ಯಾರೂ ಮಾಡಿಲ್ಲ ಅಂತ ಅನಿಸುತ್ತೆ. ಹಾಗೆ ಮತ್ತು ಆಂಜನೇಯನ ಭಾವನೆ ಮಾಡಿದಾಗ ಅವರು 3 ಹೊತ್ತು ಮರಗಳ ಮೇಲೆ ಇರ್ತಾ ಇದ್ರಂತೆ. ಕೊನೆಗೆ ಸೀತಾಮಾತೆಯದೇನೋ ಒಂದು ಉಪಾಸನೆ ಮಾಡ್ತಾರೆ. ಆವಾಗ 3 ಹೊತ್ತು ಸೀರೆ ಕಟ್ಕೊಂಡಿರೋ ಥರನೇ ಇರ್ತಾ ಇದ್ರಂತೆ. ಹೊರಗಡೆ ಆಗಿ ಅವರು ಮೈಲಿಗೆಯಿಂದ ಕೂತ್ಕೊತಾ ಇದ್ದಿದ್ದು ಉಂಟು ಅಂತ ಹಿಂಗೆಲ್ಲ ಹೇಳ್ತಾರೆ. ಇನ್ನೆಷ್ಟು ಭಾವನೆ ಮಾಡಿರ್ಬೇಕು ಅವರು. ಅಂದರೆ ಅವರು ಎಲ್ಲ ಥರ ಸಾಧನೆಗಳು ಮಾಡಿದ್ದಾರೆ. ಕೊನೆಗೆ ತೋತಾಪುರಿ ಬಂದು ಇದೇನು ಸಾಧನೆ ಮಾಡಿದ್ರು ಇದು ಪೂರ್ತಿ ಅಲ್ಲ ನೋಡ್ರಿ, ಇದೆ ಉತ್ತಮಾಧಿಕಾರಿ ಮಾಡಬೇಕಾಗಿರೋ ಸಾಧನೆ. ಅದ್ವೈತ ತತ್ವಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಚುಚ್ಚಿ ನೀನು ಏನು ಕಾಳಿನ ಇಟ್ಕೊಂಡಿದ್ಯೋ ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ತಗೋತ್ತು ನಮ್ಗೆ ಅಷ್ಟು ಸಾಕು. ಅಲ್ಲಿಗೇನಾಯಿತು, ಹೀಗೆ 3 ಗ್ರೇಡೇಷನ್ಸು ಇದೆ ಅಂತ ಆಯಿತು. ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ, ಅಧಮಾಧಿಕಾರಿ. ಉತ್ತಮಾಧಿಕಾರಿಗೆ ಜ್ಞಾನಕಾಂಡ, ಮಧ್ಯಮಾಧಿಕಾರಿಗೆ ಉಪಾಸನಾ ಕಾಂಡ, ಅಧಮಾಧಿಕಾರಿಗೆ ಕರ್ಮಕಾಂಡ. ನಾವೆಲ್ಲಿದ್ದೀವಿ ಅಂತ ನೋಡ್ಕೊಳ್ರಿ, ಎಲ್ಲೂ ಇಲ್ಲ.
ಹೇಗಿದೆ ನೋಡ್ರಿ ಇದು ಸಾಧನೆಗಳ ವಿಚಾರದಲ್ಲಿ. ಆದ್ದರಿಂದ ಆಯಾ ಲೋಕವನ್ನು ಪಡೆಯುವವರಿಗೆ ಆಯಾ ಬೇರೆ ಸಾಧನೆಗಳು ವಿಧಿಸಿರುತ್ತೆ. ಅವನನ್ನೇ ಹುಡುಕ್ಬೇಕು, ಅವನನ್ನೇ ಅರ್ಥಕೋಬೇಕು ಅಂತ ಉತ್ತಮ ಅಧಿಕಾರಿಗೆ ಹೇಳಿದ್ದು. ಯಾರು ತಾವೇ ಆತ್ಮತತ್ವವನ್ನು ತಿಳಿದುಕೊಳ್ಬೇಕೆಂದು ಪ್ರವರ್ತಿಸುತ್ತಿರುವರೋ ಅಥವಾ ಯಾರು ಈ ವಿಧಿರೂಪವಾದ ವಾಕ್ಯಗಳಿಂದ ಪ್ರೇರಿತರಾಗಿ ಆತನ ಕಡೆಗೆ ತಿರುಗಿರುವರೋ ಅಂಥ ಉತ್ತಮ ಅಧಿಕಾರಿಗಳಿಗೆ ಮಾತ್ರ ಆತ್ಮತತ್ವವನ್ನು ಉಪದೇಶಿಸುವುದಕ್ಕೆ ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಶ್ವೇತಕೇತು ಹೀಗೆಲ್ಲ ಹೇಳಿರುತ್ತೆ. ಅಂದರೆ ಈ ಉತ್ತಮಾಧಿಕಾರಿಗೆ ನಾನು ಏನಾದರೂ ಮಾಡಿ ನನ್ನ ನಿಜವಾದ ಸ್ವರೂಪವನ್ನು ಅರ್ಥಕೋಬೇಕು ಅಂತ ಜಿಜ್ಞಾಸಾ ಭಕ್ತಿ ಇದ್ದು ಅವನ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡು ಏಕಾಗ್ರವಾದ ತಪಸ್ಗಳನ್ನ ಮಾಡಿಕೊಂಡು ಬಂದಿರೋನೋ ಅವನಿಗೆ ಈ ಕೆಳಗಡೆ 2 ಲೋಕಗಳಲ್ಲಿ ಏನು ಫಲ ಸಿಗುತ್ತೋ ಅವನಿಗೆ ವಿರಕ್ತಿ ಇರಬೇಕು. ಅಂದರೆ ಅವನಿಗೆ ಏಷಣಾತ್ರಯ ಬಂದಿರಬೇಕು, ಏಷಣಾತ್ರಯದಲ್ಲಿ ತ್ಯಾಗ ಬಂದಿರಬೇಕು. ಅಥವಾ ಏನು ಏಷಣಾತ್ರಯ? ವಿತ್ತೈಷಣೆ, ಪುತ್ತೈಷಣೆ, ಲೋಕೈಷಣೆ ಅಂತ ಈ 3 ಹೇಳ್ತಾರೆ. 3ರಲ್ಲೂ ಅವನು ವಿರಕ್ತಿ ಇರುತ್ತೆ, ಯಾವುದು ಬೇಡ ಅಂತ. ಅವನು ರಾಮಕೃಷ್ಣ ಪರಮಹಂಸರು ಹೇಳುವಾಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಹೆಣ್ಣು, ಹೊನ್ನು, ಮಣ್ಣು 3ರಲ್ಲೂ ಆಸಕ್ತಿ ಇರಲ್ಲ ಅವನಿಗೆ ಅಂತ ಹೇಳ್ತಾರೆ. ಯಾರಿಗ ಅಂಥ ಯೋಗ್ಯತೆ ಇರುತ್ತೋ ಅವ್ರು ಮಾತ್ರ ಉತ್ತಮ ಅಧಿಕಾರಿ. ಅವನಿಗೆಲ್ಲ ಆಸಕ್ತಿ ಇಲ್ಲ, ತತ್ವವನ್ನೇ ತಿಳ್ಕೋಬೇಕು ಅಂತ ಅವನು ಉತ್ತಮಾಧಿಕಾರಿ ಅಂತಾರೆ. ಅಂಥವ್ರಿಗೆ ಏನ್ ಮಾಡ್ತಾರೆ? ಆತ್ಮಾವಾರ ದ್ರಷ್ಟವ್ಯೋ ಮಂತವ್ಯೋ ನಿಧಿಧ್ಯಾಸಿತ್ಯವೋ ಅಂತ ಹೇಳಿ ಅಯಮಾತ್ಮ ಬ್ರಹ್ಮ, ನಾನೇ ಅದಾಗಿದ್ದೀನಿ, ತತ್ವಮಸಿ, ನೀನೇ ಅದಾಗಿದ್ದೀಯ, ಹೌದಪ್ಪ ಹೌದು ನೀನೇ ದೇವರು ಅಂತ ಇವೆಲ್ಲ ಹೇಳಿರೋದು ಗೊತ್ತಾಗ್ತಾ ಇದೆ. ಆದ್ದರಿಂದ ಇಲ್ಲಿ ಉಪಾಸನಾ ಕಾಂಡ, ಕರ್ಮಕಾಂಡ ಶ್ರುತಿಯಲ್ಲಿ ಹೇಳಿರೋದು ಮಂದ ಮಧ್ಯಮಾಧಿಕಾರಿಗಳಿಗೆ, ಅಲ್ಪಮತಿಗಳಾದವರಿಗೆ, ಕೊನೆಯ ಹಂತದ ಚಿತ್ತ ಅಧಿಕಾರಿಗೋಸ್ಕರ ಆಗಿದೆ. ಇನ್ನು ಯಾರಿಗೆ ಇನ್ನೂ ಇವರಿಗೆ ಅಷ್ಟೊಂದು ಚಿತ್ತಶುದ್ಧಿ ಆಗಿಲ್ಲ ಅಂಥವರಿಗೆ, ಆದ್ದರಿಂದ ಉತ್ತಮಾಧಿಕಾರಿಗೆ ನೇರಾದ ಸಾಧನೆ ಅಂತ ಹೇಳ್ತಾರೆ. ಇಲ್ಲಿಗೆ ನಿಲ್ಲಿಸಿರೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.